ಮಕ್ಕಳಿಗೆ ಅನ್ಯಾಯ ಆದರೆ ಇಲ್ಲ ಅಪ್ಪನ ಕೇಳ್ತಾರೆ, ಇಲ್ಲ ಅಮ್ಮನ ಕೇಳ್ತಾರೆ. ಅಪ್ಪ ಅಮ್ಮನ ಒಪ್ಪಿಸ್ಬೇಕು, ಇದ್ರೆ ಅಮ್ಮ ಅಪ್ಪನ ಒಪ್ಪಿಸ್ಬೇಕು. ನಮಗೆ ಅನ್ಯಾಯ ಆದಾಗ ನಮಗಿದ್ದಿದ್ದ ದಾರಿ ಎರಡೇ, ಒಂದು ಕೇಂದ್ರ ಸರ್ಕಾರ, ಮಗದೊಂದು ನ್ಯಾಯಾಲಯ. ಎರಡೂ ಕೈ ಎತ್ತಿ ಕುಳಿತಿರುವಾಗ ನಿರ್ಗತಿಕರಂತೆ ಭಿಕ್ಷೆ ಬೇಡುವ ಸ್ಥಿತಿಗೆ ಕರ್ನಾಟಕವನ್ನು ತಂದು ನಿಲ್ಲಿಸಿರುವಂತಹ ಅಪ್ಪ ಮತ್ತು ಅಮ್ಮ ಇಬ್ಬರೂ ಕೂಡ ಎಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅಂತಂದರೆ ಕರ್ನಾಟಕದವರು ಬಾಯಿಗೆ ಮಣ್ಣು ಹಾಕೋಬೇಕು ಅಷ್ಟೇನೆ. ಆದರೆ ಈಗಲೂ ರಾಜಕಾರಣ ಹೊಗೆಯಾಡುತ್ತೆ ಅಂತ ನನಗೆ ಸಂಪೂರ್ಣ ಅರಿವಿದೆ. ಆದರೆ ರಾಜಕಾರಣ ಹೊಗೆಯಾಡದಂತೆ ಕರ್ನಾಟಕದ ಹಿತವನ್ನು ಕಡೆಗಣಿಸುವ ಯಾವುದೇ ವ್ಯಕ್ತಿಯನ್ನು ಈ ಬಾರಿ ಕ್ಷಮಿಸೋದಕ್ಕೆ ಸಾಧ್ಯನೇ ಇರಬಾರ್ದು. ಇದು ಕನ್ನಡಿಗರ ರೊಚ್ಚಾಗಬೇಕು, ಕನ್ನಡಿಗರ ತೀರ್ಮಾನ ಆಗಬೇಕು. ಈ ತೀರ್ಮಾನವನ್ನು ಪರಿಪಾಲನೆ ಮಾಡದೇ ಇದ್ದವರು ಕರ್ನಾಟಕದಲ್ಲಿ ಇರೋದಕ್ಕೆ ಯೋಗ್ಯರು ಅಲ್ಲ, ಅಯೋಗ್ಯರು ಖಂಡಿತ. ನೋಡೋಣ ಏನು ಅಂತ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೊಮ್ಮೆ ಘನಘೋರ ಅನ್ಯಾಯ ಆಗಿದೆ. ಕಾವೇರಿ ಕೊಳ್ಳದಲ್ಲಿ ಬೆಳೆಗಿರಲಿ, ಕುಡಿಯೋಕ್ಕೂ ನೀರಿಲ್ಲ ಅಂತ ಮೇಲುಸ್ತುವಾರಿ ಸಮಿತಿ ಸುಪ್ರೀಂ ಕೋರ್ಟ್ ಮುಂದೆ ಪರಿಪರಿಯಾಗಿ ಮನವಿ ಮಾಡಿದರು. ಸುಪ್ರೀಂ ಕೋರ್ಟ್ ಗಾಯದ ಮೇಲೆ ಬರೆ ಎಳೆದು ಉಪ್ಪು ಖಾರ ಸುರಿದಿದೆ. ಮೇಲುಸ್ತುವಾರಿ ಸಮಿತಿಯ ಆದೇಶಕ್ಕಿಂತ ದುಪ್ಪಟ್ಟು, ಅಂದರೆ 3,000 ಕ್ಯೂಸೆಕ್ನ ನೀರಿನ ಬದಲಾಗಿ 6,000 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಆದೇಶಿಸಿದೆ. ಸೆಪ್ಟೆಂಬರ್ 21ರಿಂದ 27ರವರೆಗೆ ಪ್ರತಿನಿತ್ಯ 6,000 ಕ್ಯೂಸೆಕ್ ಬಿಡಬೇಕು. ಇದರಿಂದ 7 ದಿನದಲ್ಲಿ 42,000 ಕ್ಯೂಸೆಕ್ ಬಿಡಿ ಅಂತ ಹೇಳಿದೆ. 4 ವಾರದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ರಚಿಸಿ ಅಧಿಸೂಚನೆ ಹೊರಡಿಸಬೇಕು ಎಂದು ಮಗದೊಂದು ಏಟನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನಿನ್ನೆಯೇ ಮೇಲುಸ್ತುವಾರಿ ಸಮಿತಿ ಆದೇಶದ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲು 3 ದಿನಗಳ ಕಾಲಾವಕಾಶ ನೀಡಿದ ಸುಪ್ರೀಂ ಕೋರ್ಟ್ ಪ್ರಕರಣದ ವಿಚಾರಣೆಯನ್ನು ಸೆಪ್ಟೆಂಬರ್ 28ಕ್ಕೆ ಮುಂದೂಡಿದೆ. ಮೊದಲು ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ಬಿಡ್ತೀವಿ, ಆಮೇಲೆ ನಮ್ಮ ಜೊತೆ ಯಾರು ಸೇರ್ಕೋತಾರೆ, ಪ್ಲಸ್ ನಮ್ಮ ಬಳಿ ಇರಬಹುದಾದ ಇನ್ನಿತರ ಮಾಹಿತಿಗಳನ್ನು ನಿಮಗೆ ತರೋಣ. ಹೇಗಿತ್ತು ವಾದ ಪ್ರತಿವಾದ? ನಾರಿಮನ್ ವಾದ ಉಗ್ರವಾಗಿತ್ತು ಅನ್ನುವುದು ಒಂದು ಬಣ್ಣನೆ. ವಕೀಲ ಹರೀಶ್ ಸಾಳ್ವೆ ಅವರಿಗೆ ಇವತ್ತು ಸಾಥನ್ನು ಕೊಟ್ಟಿದ್ರು. ಬಿ ಪ್ಯಾಕ್ ಪರವಾಗಿ ಹರೀಶ್ ಸಾಳ್ವೆ ಅರ್ಜಿ ಸಲ್ಲಿಸಿ ಹಾಜರಾಗಿದ್ದರು. ಕರ್ನಾಟಕಕ್ಕೆ ಕುಡಿಯುವ ನೀರು ಉಳಿಸಿ ಎಂಬುದು ಬಿ ಪ್ಯಾಕ್ ಅಥವಾ ಹರೀಶ್ ಸಾಳ್ವೆ ಅವರ ವಾದವಾಗಿತ್ತು. ನವೆಂಬರ್ ಅಂತ್ಯದಲ್ಲಿಯೇ ಬರ ಶುರುವಾಗುತ್ತೆ, ಹೀಗಾದರೆ ನಮಗೆ ಕುಡಿಯಲು ನೀರಿಲ್ಲ, ಬೆಳೆಗೆ ಯಾಕೆ ನೀರು ಕೇಳ್ತಾ ಇದ್ದೀರಿ, ಕೇಳಬೇಡಿ ಎಂದು ಮೇಲುಸ್ತುವಾರಿ ಆದೇಶದಿಂದ ನೊಂದಿದ್ದೇವೆ, ಮೇಲ್ಮನವಿ ಸಲ್ಲಿಸ್ತೇವೆ ಅಂತಂದರು. ಇದು ಜಲ ಸಂಕಷ್ಟ ವರ್ಷ ಎಂದು ಮೇಲುಸ್ತುವಾರಿ ಸಮಿತಿಯೇ ಹೇಳಿದೆ. ಅಕ್ಟೋಬರ್ನಲ್ಲಿ ತೀರ್ಪಿನ ವಿರುದ್ಧ ವಿಶೇಷ ಮೇಲ್ಮನವಿ ವಿಚಾರಣೆ ಇನ್ನು ಬಾಕಿ ಇದೆ. ಆ ವಿಶೇಷ ಮೇಲ್ಮನವಿಯಲ್ಲಿ ನಮ್ಮ ಎಲ್ಲ ಕಥೆಯನ್ನು ಬೇರೆದನ್ನು ಹೇಳ್ಕೋತೀವಿ. ಈಗ ನ್ಯಾಯಾಲಯ ಯಾವುದೇ ಆದೇಶವನ್ನು ಕೊಡಬೇಡಿ ಎಂದು ಕೈ ಮುಗಿದು ಕಾಲು ಹಿಡಿಯುವುದೊಂದು ಬಾಕಿ. ಆದರೆ ಜಾಡಿಸಿ ಒದ್ದು ಕಳಿಸ್ತು ನ್ಯಾಯಾಲಯ. ಈ ನ್ಯಾಯಾಲಯ ತಪ್ಪು ಆದೇಶಗಳನ್ನು ಹೊರಡಿಸುತ್ತಿದೆ ಅನ್ನೋ ಅಂಶವನ್ನು ಪ್ರಸ್ತಾಪಿಸಲಾಯಿತು. ಆದರೂ ನ್ಯಾಯಮೂರ್ತಿಗಳಿಬ್ಬರೂ ಈ ವಾದವನ್ನು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆ ಗೊತ್ತಿಲ್ಲ. ಹಾಗಿದ್ದರೆ ತಮಿಳುನಾಡು ಮಂಡಿಸಿದ ವಾದ ಗೊತ್ತಿದ್ದದ್ದೇ. ಕರ್ನಾಟಕದ ಡ್ಯಾಮ್ಗಳಲ್ಲಿ ನೀರಿದ್ದರೂ ಬಿಡುತ್ತಿಲ್ಲ, ಎಲ್ಲಿದೆ ಎನ್ನುವುದನ್ನು ಯಾರೂ ತೋರಿಸುತ್ತಿಲ್ಲ. ಅವರು ಅಂಕಿ ಅಂಶಗಳನ್ನು ಹೇಳುತ್ತಿರುವುದನ್ನೇ ಒಪ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ. ತೀರ್ಪಿನಂತೆ ನಮಗೆ ನೀರು ಕೊಡಿ, ಫ್ಯಾಂಟಾಸ್ಟಿಕ್, ಬಟ್ ವೇರ್, ಎಲ್ಲಿದೆ ನೀರು? ತೀರ್ಪಿನಲ್ಲಿ ಸಂಕಷ್ಟ ಸೂತ್ರವನ್ನು ಕರ್ನಾಟಕ ಪಾಲಿಸಿಲ್ಲ, ಭಾಳ ಒಳ್ಳೆಯದಾಯಿತು. ಅಕ್ಕಿ ಮನೆಯಲ್ಲಿ ಇದ್ದಾಗ ಅನ್ನ ಮಾಡಿ ಕೊಡಬಹುದು ಮಕ್ಕಳಿಗೆ, ಆದರೆ ಅಕ್ಕಿನೇ ಇಲ್ಲದಿದ್ದಾಗ ಮಕ್ಕಳು ಅನ್ನ ಮಾಡಿದ್ರೆ ಎಲ್ಲಿಂದ ಮಾಡಬೇಕು? ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಆಗಲೇಬೇಕು ಅಂತ. ಆದರೆ ಎಗೈನ್ ಇದು ಮೇಲ್ಮನವಿ ಬೇರೆ ಪೀಠದಲ್ಲಿ ಇದ್ದಾಗ ಈ ಪೀಠ ಆದರೆ ಹೇಗೆ ಹ್ಯಾಂಡಲ್ ಮಾಡ್ತು ಈ ಪಿಟಿಷನ್ ಅಂತ ಅರ್ಥ ಆಗ್ತಾ ಇಲ್ಲ. ಹಾಗಿದ್ದರೆ ಬಹಳ ಜನ ಇವತ್ತು 2 ವಿಚಾರಗಳಿಗೆ ಹೇಳ್ತಿರ್ಬೋದು. ಮೇಲ್ನೋಟಕ್ಕೆ ನಿಮಗೆ ಅನ್ನಿಸ್ತಾ ಇರೋದು 3,000 ಇದ್ದಿದ್ದು 6,000 ಆಗ್ತಾ ಇದೆ, ಇದು ಹೊಡೆತ ಅಂತ. ಹೊಡೆತ ಅದಲ್ಲ. 6,000 ಕ್ಯೂಸೆಕ್ಕು ಈ ವರ್ಷ ಕೊಟ್ಬಿಡ್ಬೋದು, ಕೊಡದೇ ಇರ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು. ಆದರೆ ಹೊಡೆತ ಬೀಳೋದು ಇದರಲ್ಲಿ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಮ್ಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನು ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಮ್ಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಅಂದರೆ ಮನೆಯನ್ನು ಕಟ್ಟಿ ಬಾಡಿಗೆದಾರನಿಗೆ ಕೊಟ್ಟರೆ ಬಾಡಿಗೆದಾರ ಮನೆಯೇ ನನ್ನದು ಎಂದಂತೆ. ಭಾಳ ಲೆಕ್ಕ ಇಟ್ಕೊಳ್ಳಿ. ಡ್ಯಾಮ್ ಕಟ್ಟಿದವ್ರು ನಾವು, ನಮ್ಮ ಹಣವನ್ನು ವ್ಯಯಿಸಿದ್ದೀವಿ, ಆದರೆ ಆ ಡ್ಯಾಮು ನಮ್ಮದು ಅಂತ ಅವರು ಬಂದು ಕುಳಿತುಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದಿಟ್ಕೋತಾ ಇದ್ದೀವಿ. ಮಂಡಳಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು, ತಮಿಳುನಾಡಿನ ಅಧಿಕಾರಿಗಳು ಎಲ್ಲರೂ ಕೂತ್ಕೊಂಡು ಕೆಲಸ ಮಾಡಬೇಕು. ಹೆಚ್ಚು ಕಡಿಮೆ ಒಂದು ರೀತಿ ಇದು ಹೈದರಾಬಾದ್ ಕರ್ನಾಟಕದಲ್ಲಿ ತುಂಗಭದ್ರಾ ಮಂಡಳಿಗೆ ಏನಿದೆ, ಡ್ಯಾಮ್ ವಾಟರ್ ಬೋರ್ಡ್ ಮಂಡಳಿ ಏನಿದೆ, ನಿರ್ವಹಣಾ ಮಂಡಳಿ, ಅದೇ ರೂಪವನ್ನು ಇದು ಪಡೆಯುತ್ತೆ. ಇದು ನಮಗೆ ಹೊಡೆತ, ನೀರಿಂದ ಅಲ್ಲ ನನ್ನ ಪ್ರಕಾರದಲ್ಲಿ ಹೊಡೆತ ಇಲ್ಲಿದೆ. ಆಲ್ ರೈಟ್. ಇನ್ನು ಇದರಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಬಿಡೋಣ. ಫಸ್ಟ್ ಕ್ವಿಕ್ ಆಗಿ ಹೇಳ್ಬಿಡೋಣ, ಮಾಹಿತಿಗಳನ್ನು ನಿಮಗೆ ಕೊಟ್ಬಿಡೋಣ, ಆಮೇಲೆ ಚರ್ಚೆಗೆ ಬರೋಣ.
ಕಾವೇರಿ ನೀರು ನಿರ್ವಹಣಾ ಮಂಡಳಿ ಎಂದರೆ ಇವತ್ತು 10 ಜನ ಇರುತ್ತಾರೆ. 10 ಮೆಂಬರ್ ಕಮಿಟಿ. ಒಬ್ಬ ಅಧ್ಯಕ್ಷರಿರ್ತಾರೆ, ಅವರೇ ಮಂಡಳಿಯನ್ನು ಮುನ್ನಡೆಸುತ್ತಾರೆ. ಜಲಸಂಪನ್ಮೂಲ ನಿರ್ವಹಣೆಯಲ್ಲಿ ಕನಿಷ್ಠ 20 ವರ್ಷ ಅನುಭವ ಇರುವ ಮುಖ್ಯ ಎಂಜಿನಿಯರ್ ದರ್ಜೆಯ ಅಧಿಕಾರಿ ಆ ಹುದ್ದೆಯನ್ನು ಪಡೀತಾರೆ. ಇನ್ನು 2 ಸದಸ್ಯರು, ಓರ್ವರು ಜಲಾಶಯ ನಿರ್ವಹಣೆಯ ಮುಖ್ಯ ಎಂಜಿನಿಯರ್ ದರ್ಜೆಯವರು, ಮತ್ತೊಬ್ಬರು ಮಣ್ಣು ಮತ್ತು ಬೆಳೆ ತಜ್ಞರು. ಇವರಿಬ್ಬರು ಇರ್ತಾರೆ. ಕೇಂದ್ರ ಸರ್ಕಾರದ 2 ಪ್ರತಿನಿಧಿಗಳು ಇದಕ್ಕೆ ಬರ್ತಾರೆ. ಒಬ್ಬರು ಮುಖ್ಯ ಇಂಜಿನಿಯರ್ ಅಥವಾ ಕಮಿಷನರ್ ದರ್ಜೆಯ ಅಧಿಕಾರಿಗಳಾಗಿರ್ತಾರೆ. 4 ರಾಜ್ಯಗಳ ಪೈಕಿ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ಸರ್ಕಾರದಿಂದ ನಾಮನಿರ್ದೇಶನಗೊಳ್ಳುವಂತಹ ಒಬ್ಬೊಬ್ಬ ಪ್ರತಿನಿಧಿ ಈ ಮಂಡಳಿಗೆ ಬರ್ತಾರೆ. ಮತ್ತು ಓರ್ವ ಕಾರ್ಯದರ್ಶಿ ಬರ್ತಾರೆ. ಒಟ್ಟು ಎಲ್ಲವೂ ಸೇರಿದರೆ 10 ಆಗತ್ತೆ ಸದಸ್ಯರ ಸಂಖ್ಯೆ. ಆಲ್ ರೈಟ್. ಈ ಸಮಿತಿ ಆ ತದನಂತರಗಳಲ್ಲಿ ಎಲ್ಲಿ ಕೂತ್ಕೋಬೇಕು ಅಲ್ಲಿ ಕೂತ್ಕೊಳ್ಳುತ್ತೆ. ಬೋರ್ಡ್ ನಿರ್ವಹಣಾ ಮಂಡಳಿಯ ಸಭೆಯನ್ನು ನಡೆಸುತ್ತೆ. ಸಭೆಯನ್ನು ನಡೆಸಿ ಪರಿಸ್ಥಿತಿಯ ಅವಲೋಕನವನ್ನು ಮಾಡಿಕೊಂಡು ಯಾರ ಇರಾದೆಯೂ ಇಲ್ಲದೆ ಮಂಡ್ಯಗೆ ಬೇಕೋ, ಮೈಸೂರಿಗೆ ಬೇಕೋ, ಬೆಂಗಳೂರಿಗೆ ಬೇಕೋ ಇಲ್ಲ, ಅಪ್ರೋಪ್ರಿಯೇಟ್ ಮಾಡಿಕೊಂಡು ನೀರು TMC ಇದ್ದರೆ 48 TMCನೋ 49 TMCನೋ 51 TMCನೋ ತಮಿಳುನಾಡು ಕೊಟ್ಟು ಇಷ್ಟು ತೀರ್ಪಿನ ಪ್ರಕಾರ ಹೋಗಬೇಕು ಅಂತ, ಉಳಿದಿದ್ದನ್ನು ಬೇಕಾದ್ರೆ ಇಟ್ಕೊಳ್ಳಿ, ಸಾಕಾರ ಸಾಯಿರಿ ಅಂತ ಮುಂದಕ್ಕೆ ಹೋಗ್ತಾರೆ. ಅಷ್ಟೇನೇನೆ, ಮುಗಿದೋಯ್ತು ನಿಮ್ಮ ಕತೆ ಅಲ್ಲಿಗೆ. ಆದರೆ ಏನು ಮಾಡಬಹುದು ಈಗ? 3,000ದಿಂದ 6,000 ಮತ್ತು ನಿರ್ವಹಣಾ ಮಂಡಳಿ, ಇದೆರಡು ಎರಡೂ ವಿಚಾರದಲ್ಲಿ ಈಗ ಏನು ಮಾಡಬಹುದು? ಈ ತೀರ್ಪಿನ ವಿರುದ್ಧ ಕರ್ನಾಟಕ ವಿಶೇಷ ಮೇಲ್ಮನವಿಯನ್ನು ಸಲ್ಲಿಸಿದೆ. ಈಗಾಗಲೇ ನಾವು ಸಲ್ಲಿಸಿದ್ದೇವೆ. ಮುಖ್ಯ ತೀರ್ಪು ಏನಿತ್ತು ಕಾವೇರಿ ವಿಚಾರದಲ್ಲಿ ಆ ವಿರುದ್ಧನೇ. ನಿರ್ವಹಣಾ ಮಂಡಳಿ ರಚನೆಯ ಅವಶ್ಯಕತೆ ಇಲ್ಲ ಅನ್ನೋದೇ ಆ ಮೇಲ್ಮನವಿಯಲ್ಲಿ ನಮ್ಮ ವಾದ. ಆ ಮೇಲ್ಮನವಿ ಅಕ್ಟೋಬರ್ 18ರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಆದರೆ ಅದರ ಮಧ್ಯೆಯೇ ಈ ಆದೇಶವನ್ನು ಇವತ್ತು ಇವರಿಬ್ಬರು ನ್ಯಾಯಮೂರ್ತಿಗಳು ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಅರ್ಥ, ನಮ್ಮ ಮೇಲ್ಮನವಿ ಇನ್ನು ಮುಂದೆ ಯಾವ ಪ್ರಯೋಜನವಿಲ್ಲ, ಕಸದ ಸಮಾನ. ಅಕ್ಟೋಬರ್ 18ರಂದು ಜಡ್ಜ್ಮೆಂಟ್ಗೆ ಬರಬೇಕಾದಾಗ ಅಲ್ಲಿ ಮಾಡುವ ವಾದಗಳೆಲ್ಲ ವೇಸ್ಟ್ ಆಗಬಹುದು. ವೇಸ್ಟು ಅಥವಾ ಕೇಳದೇನೆ ಇರ್ಬೋದು ಸುಪ್ರೀಂ ಕೋರ್ಟು, ಬಿಕಾಸ್ ತೀರ್ಮಾನ ಆಗೋಗಿ ರಚನೆ ಆಗಿಬಿಡುತ್ತೆ. ಅಕ್ಟೋಬರ್ 18ರಿಗೆ ನಿರ್ಮಾಣ ಮಂಡಳಿ ರಚನೆ ಅಧಿಸೂಚನೆ ಆಗಿರುತ್ತೆ. ಹಾಗಾಗಿ ಅದನ್ನು ತಡಿಬೇಕು. ಆ ತಡೆಯೋದರಲ್ಲೇ ಕೇಂದ್ರದ ಪಾತ್ರನೂ ಇದೆ, ರಾಜ್ಯದ ಪಾತ್ರನೂ ಇದೆ, ಎಲ್ಲರ ಪಾತ್ರನೂ ಇದೆ. ನೋಡೋಣ ಅದು ಏನಾಗುತ್ತೆ ಅಂತ. ಒಂದು ವೇಳೆ ಸುಪ್ರೀಂ ಕೋರ್ಟ್, ದೇಶದ ಸರ್ವೋಚ್ಚ ನ್ಯಾಯಾಲಯ ಹೀಗೆ ತೀರ್ಪು ಕೊಟ್ಟರೆ ನಮ್ಮ ಸಮಸ್ಯೆಯನ್ನು ಯಾರ ಥರ ಹೇಳ್ಕೋಬೇಕು ಅನ್ನೋದು ನಮಗೆ ಎರಡೇ ದಾರಿ. ಬೇರೆ ರಾಜ್ಯಗಳ ಥರ ಆಗಿದ್ದಿದ್ರೆ, ದೇಶಗಳ ಥರ, ಅಂದರೆ ಉದಾಹರಣೆಗೆ USSR ಥರ ಅಥವಾ ಇನ್ನೊಂದು ದೇಶ ಮತ್ತೊಂದು ದೇಶದ ಥರ ಆಗಿದ್ದಿದ್ರೆ ಒಡೆದುಕೊಂಡು ಹೊರಟೋಗೋಣ ಅಂತ ಅನ್ನಬೇಕಾಗಿತ್ತು. ಆದರೆ ಅದು ಉತ್ತರ ಅಲ್ಲ. ಸದ್ಯಕ್ಕೆ ಪರಿಸ್ಥಿತಿಗೆ ಪರಿಹಾರವಲ್ಲ ಅದು ಅಂತ ನಮ್ಗೆ ಅರಿವಿದೆ. ಹಾಗಾಗಿ ಯಾರ ಹತ್ರ ಹೇಳ್ಕೋಬೇಕೀಗ ನಾವು? ಕಣ್ಣಿಗೆ ಕಾಣುವಂತೆ ಅನ್ಯಾಯವನ್ನು ನಮ್ಮ ಮುಂದೆ ಹೇರ್ತಾ ಇದ್ದಾಗ ನಮ್ಮ ಮೇಲೆ ಯಾರ ಹತ್ರ ಕಷ್ಟ ಹೇಳ್ಕೋಬೇಕು? ಚಿಕ್ಕಪ್ಪ, ದೊಡ್ಡಪ್ಪ, ಇನ್ಯಾರು ಅಂಕಲ್ಗಳು ಯಾರು ಇದ್ದಾರಾ? ಅಪ್ಪ ಅಮ್ಮ ಇಬ್ಬರು ಕೈ ಕೊಟ್ಟಾಗಿದೆ. ಮಗುವನ್ನು ತೆಗೆದು ರಸ್ತೆಗೆ ಬಿಸಾಕಿ ಹೊರಟಾಯಿತು. ಕರ್ನಾಟಕ ಏನು ಅನ್ಯಾಯ ಮಾಡಿದೆ ಅವರಿಗೆ ಅಂತ ಅರಿವಿಲ್ಲ, ಅಥವಾ ಕರ್ನಾಟಕದಿಂದ ಹಿಂದೆ ಯಾವುದಾರಾಗಿರೋ ಅನ್ಯಾಯನೋ ಗೊತ್ತಿಲ್ಲ. ತೀರ್ಪಿನ ವಿರುದ್ಧ ಮುಖ್ಯ ನ್ಯಾಯಮೂರ್ತಿಗಳ ಬಳಿಗೆ ಮೇಲ್ಮನವಿಯನ್ನು ತೆಗೆದುಕೊಂಡು ಹೋಗಬಹುದು. ಆದರೆ ಅದನ್ನು ಅವ್ರು ಕೇಳಿಸ್ಕೋಬೇಕು ಅಂತ ಯಾವ ನಿಯಮನೂ ಇಲ್ಲ. ಪದೇ ಪದೇ ವ್ಯತಿರಿಕ್ತ ತೀರ್ಪುಗಳನ್ನು ಕುರಿತು ಅಹವಾಲು ಸಲ್ಲಿಕೆ ಆಗಬಹುದು. ಎರಡೂ ರಾಜ್ಯಗಳ ಮಧ್ಯಸ್ಥಿಕೆಗೆ ಪ್ರಧಾನಮಂತ್ರಿಗಳಿಂದ ಮನವಿ ಆಗಬೇಕು, ಆಗತ್ತೆ ಬಹುಶಃ ಅಂತ ಕಾಣುತ್ತೆ, ಗೊತ್ತಿಲ್ಲ. ಈ ಹಂತದಲ್ಲಿ ಅವರೇನು ಮಾಡ್ತಾರೋ ಗೊತ್ತಿಲ್ಲ. ಎಂಟೆದೆಯ ಬಂಟ. ನೋಡೋಣ ಮುಂದಕ್ಕೆ. ಕೊನೆಯದಾಗಿ ಕಾವೇರಿ ಕೊಳ್ಳದಲ್ಲಿ ಈಗ ನೀರೆಷ್ಟಿದೆ ಅನ್ನೋ ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ನೋ ಪಾಯಿಂಟ್ ಭಾವನಾತ್ಮಕವಾಗಿ ನಾವು ಈಗ ವರ್ತನೆ ಮಾಡಿದ್ರೆ, ಕಾರಣ ಇದಕ್ಕೆ ಬೇಕಾಗಿರುವುದು ಹೋರಾಟವನ್ನು ನಮ್ಮೊಳಗಡೆನೇ ಸೃಷ್ಟಿ ಮಾಡಬೇಕು. ಹೇಗೆ ಅಂತ ಆಮೇಲೆ ಬರೋಣ. ಆದರೆ ವಸ್ತುಸ್ಥಿತಿ ಏನಿದೆ ಅಂತ ನೋಡ್ಕೊಂಬರೋಣ. ಕಾವೇರಿ ಕೊಳ್ಳದಲ್ಲಿ ಈಗ 26.187 TMC ನೀರಿದೆ. ಎಲ್ಲಾದರೂ ನಿಮಗೆ ಅವಶ್ಯಕತೆ ಇದ್ದರೆ ಅದನ್ನು ಸಾಧ್ಯವಾದರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿದಿನ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ಈ ಈ ಈ ನೀರಿನ ಪ್ರಮಾಣಗಳು, ಮತ್ತೊಂದು ಮಗದೊಂದು ಎಲ್ಲ. ಆಲ್ ರೈಟ್. ಈಗ ತಮಿಳುನಾಡಿಗೆ ಮತ್ತೆ ನೀವು ಬಿಡಬೇಕಾಗಿರೋದು 3.8 TMC. ತಮಿಳುನಾಡಿಗೆ ನೀರು ಬಿಟ್ಟರೆ ನಿಮ್ಮ ಹತ್ರ ಉಳ್ಕೊಳ್ಳೋದು 22.37. ಜ್ಞಾಪಕ ಇಟ್ಕೊಳ್ಳಿ. ಬೆಂಗಳೂರು, ಮಂಡ್ಯ ಮತ್ತು ಮೈಸೂರಿಗೆ ಕುಡಿಯೋಕ್ಕೆ ಇದರಲ್ಲಿ ನೀರು ಸಾಲಲ್ಲ. ಬೆಂಗಳೂರು, ಮಂಡ್ಯ, ಮೈಸೂರು ಮತ್ತು ಕಾವೇರಿ ಕೊಳ್ಳದಲ್ಲಿ ಬರುವಂತಹ ಇತರೆ ನಗರ, ಪಟ್ಟಣ, ಹಳ್ಳಿಗಳಿಗೆ ಎಲ್ಲಿಗೆ ಕಾವೇರಿ ನೀರು ಕೊಟ್ಟಿದ್ದೀರೋ ಅಲ್ಲಿಗೆ ನೀರನ್ನು ಕೊಡಲಿಕ್ಕೆ ನಿಮಗೆ ಲೆಕ್ಕಾಚಾರದ ಪ್ರಕಾರ ಬೇಕಾಗಿರೋದು 41. ಆಲ್ ರೈಟ್.
41 ಬೇಡ, ಸಂಕಷ್ಟದ ಪರಿಸ್ಥಿತಿ, 50% ಕೊಡೋಣ ಅಂತಂದ್ರೂ ನೀರು ಸಾಲಲ್ಲ. ಅಂದರೆ ಅರ್ಥ ಕುಡಿಯುವ ನೀರಿಗೆ 50% ನೀರೇ ಸಾಕು ನಮಗೆ ಅಂತನ್ನೋದೇ. ಆದರೂ ರೈತರ ಬೆಳೆಗೆ ಮಾತ್ರ ಒಂದೇ ಒಂದು ಬಕೆಟ್ ಅಷ್ಟು ನೀರು ಕೂಡ ಸಿಕ್ಕಲ್ಲ. ಆಲ್ ರೈಟ್, ಈ ಕುರಿತು ಕ್ವಿಕ್ ಆಗಿ ನಾವು ಮೊದಲ ನಮ್ಮ ಅತಿಥಿಯ ಕಡೆಗೆ ಹೋಗ್ತಾ ಇದ್ದೀನಿ ಇವತ್ತು. ಆಮೇಲೆ ನಮ್ಮ ಅನಾಲಿಸಿಸು, ಮಾಹಿತಿಗಳು, ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೆ ಉತ್ತರ, ಮತ್ತು ನಾನು ಒಂದು 10-12 ಪಾಯಿಂಟ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀನಿ ಮುಂದೇನು ಅಂತ. ಅದಕ್ಕೆ ರಾಜಕೀಯವಾಗಿ ಉತ್ತರ ಕೊಡಬೇಕಾದಂಥ ಸನ್ನಿವೇಶ ಇದು, ಅದಾಮೇಲೆ ನೋಡೋಣ. ಅದಕ್ಕೆ ಮೊದಲು ನ್ಯಾಯಾಲಯದ ದೃಷ್ಟಿಕೋನ ಅಥವಾ ಒಬ್ಬ ಹಿರಿಯ ನ್ಯಾಯವಾದಿಯಾಗಿ ಅಡ್ವೊಕೇಟ್ ಜನರಲ್ ಆಗಿದ್ದಂಥ ಶ್ರೀ ಬಿ ವಿ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅಂತ ಮೊದಲು ನೋಡ್ಬಿಡೋಣ. ಲೆಟ್ ಮಿ ಗೋ ಸ್ಟ್ರೈಟ್ ಟು ಶ್ರೀ ಬಿ ವಿ ಆಚಾರ್ಯ, ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ನ್ಯಾಯವಾದಿಗಳು. ಸರ್, ಎಂದಿನಂತೆ ತಮಗೆ ಸ್ವಾಗತ. ನಾನು ಸಂತೋಷದಿಂದ ನಿಮಗೆ ಇವತ್ತು ಸ್ವಾಗತವನ್ನು ಹೇಳುವಂತಹ ಪರಿಸ್ಥಿತಿನಲ್ಲಿ ಇಲ್ಲ. ಸಹಜವಾಗಿ ತಮಗೂ ನಮಸ್ಕಾರ. ಸಹಜವಾಗಿ ಕರ್ನಾಟಕದ ಯಾವುದೇ ಒಂದು ಈ ಭಾಗದ ಜನರಿಗೆ ಅತ್ಯಂತ ಮನಸ್ಸಿಗೆ ಬೇಸರ ಮತ್ತು ದುಃಖದ ಸನ್ನಿವೇಶದಲ್ಲಿ ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಈಗ ನಿಮ್ಮ ಪ್ರಕಾರ ಈ ತೀರ್ಪನ್ನು ಕೇಳಿಸಿದ ತಕ್ಷಣ ನಿಮಗೆ ಏನನ್ನಿಸ್ತಿವತ್ತು? ಫಸ್ಟಿಗೆ ನನಗೆ ಕಂಡದ್ದು, ಇಷ್ಟರವರೆಗೆ ನನ್ನ 60 ವರ್ಷದ ವಕೀಲ ವೃತ್ತಿಯಲ್ಲಿ ನನಗೆ ನಮ್ಮ ಜುಡಿಷಿಯರಿಯ ಮೇಲೆ, ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ನ ಮೇಲೆ ಬಹಳ ಒಂದು ವಿಶ್ವಾಸ ಇತ್ತು. ಇವತ್ತು ಅದು ಕಳೆದು ಹೋಗಿದೆ. ಹಾಗಾದರೆ ವಿಶ್ವಾಸವನ್ನ ಕಳೆದುಕೊಂಡಾಗ ಬಿ ವಿ ಆಚಾರ್ಯ ಅವರು ಇದನ್ನು ಬಹಳ ಸುಲಭವಾಗಿ ಹೇಳ್ತಾರೆ, ನನಗೆ ವಿಶ್ವಾಸ ಹೋಯಿತು ಅಂತ. ವಿಶ್ವಾಸವನ್ನ ಕಳೆದುಕೊಂಡಿರುವ ಕನ್ನಡಿಗ ಇವತ್ತು ಹಾಗಾದ್ರೆ ಏನ್ ಮಾಡಬೇಕು? ಅದುವೇ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ರಾಜ್ಯವನ್ನು ಶಿಕ್ಷಿಸಿ ಹಾಕಿದ್ದಾರೆ. ನೋಡಿ, ಈಗ ಪ್ರಥಮವಾಗಿ ನೋಡಿ, ಸುಪ್ರೀಂ ಕೋರ್ಟ್ ತಮಿಳುನಾಡಿನವರು ಅವರಿಗೆ ಅರ್ಜಿ ಹಾಕುವಾಗ ಈ ಸೂಪರ್ವೈಸರಿ ಕಮಿಟಿ ಏನಿದೆ ಅದನ್ನು 2013ರಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇ ಇಂತಹ ಸಂದರ್ಭಗಳಲ್ಲಿ ಇದ್ದ ಒಂದು ವಿತ್ಯರ್ಥ ಮಾಡಲಿಕ್ಕೆ ಮಾಡಿದ್ದು. ಅವರಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅದು ನಮ್ಮ ವಾದ ಕೂಡ ಕರ್ನಾಟಕದ್ದು. ವಿದಿನ್ 3 days ಗೋ ಟು ದಿ ಸೂಪರ್ವೈಸರಿ ಕಮಿಟಿ, ಲೆಟ್ ದಮ್ ಡಿಸೈಡ್ ಅಂತ ಹೇಳಿದ್ರು. ಅವರು ಅಷ್ಟಿಗೆ ಬಿಡಬೇಕಿತ್ತು. ಅಲ್ಲಿಂದ ನಾವು 15,000 TMC ಮತ್ತೆ 10 ದಿವಸ ಕೊಡಬೇಕು ಅಂತ ಒಂದು ಆದೇಶ ಕೊಟ್ಟರು. ಅದು ಕೇವಲ ಅನ್ಯಾಯ. ಯಾಕೆಂತ ಹೇಳಿದರೆ, ಒಮ್ಮೆ ನಮ್ಮ ಹತ್ರ ಏನು ಡೇಟಾ ಇಲ್ಲ, ನಮ್ಮ ಹತ್ರ ಎಕ್ಸ್ಪರ್ಟೈಸ್ ಇಲ್ಲ, ಎಕ್ಸ್ಪರ್ಟ್ ಕಮಿಟಿ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ ಮೇಲೆ ಒಂದು ಮಧ್ಯಂತರ ಪುನಃ ಆರ್ಡರ್ ಕೊಡುವ ಅವಶ್ಯಕತೆಯೇ ಇರಲಿಲ್ಲ. ಆಯ್ತು, ಅದು ಕೊಟ್ಟರು ಅಂತ ಇಟ್ಕೊಳ್ಳೋಣ. ಅದನ್ನು ನಾವು ಮಾರ್ಪಾಡು ಮಾಡಿ, ಮಾಡಿಫೈ ಮಾಡಿ ನಮ್ಮ ಬೆನಿಫಿಟ್ಗೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ನಮಗೆ ಅನ್ಯಾಯ ಮಾಡಿದ್ರು. ಎದುರಿಗೆ ಒಂದು ರೆಡ್ಯೂಸ್ ಮಾಡಿದಾಗ ಮಾಡಿ ಆಕ್ಚುಲಿ ಟೋಟಲ್ ಕ್ವಾಂಟಿಟಿ ಜಾಸ್ತಿ ಬಿಡುವ ಹಾಗೆ ಮಾಡಿದ್ರು. ಅದನ್ನು ಕೂಡ ನಾವು ಸಹಿಸಿಕೊಂಡೆವು. ಆಮೇಲೆ ಈ ಸೂಪರ್ವೈಸರಿ ಕಮಿಟಿ ಮೀಟ್ ಆಗಿ ಎಲ್ಲರೂ ಎಲ್ಲಾ ಡೇಟಾ ಎಲ್ಲ ಪರಿಶೀಲನೆ ಮಾಡಿ, ಗ್ರೌಂಡ್ ಸಿಚುವೇಶನ್ ಕರ್ನಾಟಕದಲ್ಲಿ ಏನಿದೆ, ತಮಿಳುನಾಡಿನಲ್ಲಿ ಏನಿದೆ, ನಮ್ಮ ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್ ಏನು, ನಮ್ಮ ತಮಿಳುನಾಡಿನವರ ಇದರ ಇರಿಗೇಷನ್ಗೆ ಬೇಕಾದ ರಿಕ್ವೈರ್ಮೆಂಟ್ ಏನು, ಎಲ್ಲ ಪರಿಶೀಲನೆ ನಡೆಸಿ ನಿನ್ನೆ 3,000 ಕ್ಯೂಸೆಕ್ಸ್ ಪರ್ ಡೇ ಬಿಡಿ ನೆಕ್ಸ್ಟ್ 10 ಡೇಸ್ಗೆ ಅಂತ ಹೇಳುವಾಗ ನಮಗೆ ಒಂದು ರೀತಿ ಅದು ಸ್ವಲ್ಪ ನಮ್ಮ ವಿರೋಧ ಅಂತ ಇದ್ರೂ ಕೂಡ ನಾನು ಆ ಆದೇಶವನ್ನು ಸ್ವಾಗತಿಸಿದೆ. ಯಾಕೆಂತ ಹೇಳಿದ್ರೆ ಒಂದು ಎಕ್ಸ್ಪರ್ಟ್ ಬಾಡಿ ಈ ಒಂದು ತೀರ್ಮಾನ ಕೊಟ್ಟಿದೆ ಅಂತ. ಆಗಲೇ ನಮ್ಮ ಮಿತ್ರರೆಲ್ಲ ಕೇಳಿದ್ರು, ಇನ್ನು ಸುಪ್ರೀಂ ಕೋರ್ಟ್ ಪುನಃ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನಾನು ಧೈರ್ಯ ಹೇಳಿದೆ, 100ಕ್ಕೆ 100ರಷ್ಟು ಸುಪ್ರೀಂ ಕೋರ್ಟ್ ಇದರ ವಿರೋಧ ಜಾಸ್ತಿ ಮಾಡುವ ಸಂದರ್ಭ ಇಲ್ಲ. ಅವರು ಇವತ್ತು ತಮಿಳುನಾಡಿನವರು ಹಾಕಿದ IA ಅನ್ನು ಕ್ಲೋಸ್ ಮಾಡಿ ಇನ್ನು ಮುಂದಕ್ಕೆ ಈ ಸೂಪರ್ವೈಸರಿ ಕಮಿಟಿ ಮುಂದೆ ಹೋಗಬೇಕು.
ನಾವು ಇನ್ನು ಬೇರೆ ಯಾವುದೂ ಆದೇಶ ಕೊಡುವುದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳುವ ನನ್ನ ವಿಶ್ವಾಸ ಇವತ್ತು ಹುಸಿಯಾಯಿತು. ಬಹಳ ಆಶ್ಚರ್ಯ ಅಂದರೆ ಒಂದು ಎಕ್ಸ್ಪರ್ಟ್ ಕಮಿಟಿ ವಿತ್ ಆಲ್ ದ ಡೇಟಾ ಕೊಟ್ಟ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ನ 2 ಜಡ್ಜಸ್ ವಿದೌಟ್ ಎನಿ ಡೇಟಾ ಬಿಫೋರ್ ದಮ್, ವಿದೌಟ್ ಗಿವಿಂಗ್ ಎನಿ ರೀಸನ್ ವೈ ದೇ ಆರ್ ರಿವರ್ಸಿಂಗ್ ದಿ ಡಿಸಿಷನ್ ಆಫ್ ಎ ಎಕ್ಸ್ಪರ್ಟ್ ಕಮಿಟಿ, ಸ್ಟೇಟ್ ಅವೇ ಅದನ್ನು ಡಬಲ್ ಮಾಡಿ 6,000 ಬಿಡಿ ಅಂತ ಹೇಳಿದ್ದು. ಇಟ್ ಈಸ್ ಆಕ್ಚುಲಿ ಇಟ್ ಈಸ್ ಎನ್ ಆರ್ಬಿಟ್ರರಿ ಡಿಸಿಷನ್. ಒಂದು ಘನವೆತ್ತ ನ್ಯಾಯಾಲಯ ಕೊಡುವಂತ ಒಂದು ತೀರ್ಮಾನ ಅದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಲ್ ರೈಟ್, ತಮ್ಮ ವಾದವನ್ನು ನಾನು ಭಾಳ ತಾಳ್ಮೆಯಿಂದ ಕೇಳಿಸ್ಕೊಂಡೆ. ಆದರೆ ನಂದೊಂದು ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕುಳಿತುಕೊಂಡಿರುವಂತಹ ಪಂಡಿತೋತ್ತಮರು, ಪ್ರಾಜ್ಞರು ಮತ್ತು ಪಂಡಿತರು, ಅವರಿಗೆ ಕರ್ನಾಟಕದ ಮೇಲೆ ಇರಬಹುದಾದ ಕೋಪವಾದರೂ ಏನು? ನಂಬರ್ 1. ನಂಬರ್ 2, ಅವರ ಬಳಿ ಡೇಟಾ ಇಲ್ಲದಿದ್ದರೂ ಈ ರೀತಿ ತೀರ್ಪನ್ನು ಕೊಡೋದಕ್ಕೆ, ಅವರ ಮನಸ್ಥಿತಿ ಈ ರೀತಿ ಆಗಲಿಕ್ಕೆ ನ್ಯಾಯದಾನದ ವ್ಯವಸ್ಥೆಯನ್ನು ಮೀರಿದ್ದಂತಹ ಕಾರಣಗಳು ನಿಮ್ಗೆ ಏನಾದ್ರು ಕಾಣುತ್ತಾ? ನನಗೆ ಗೊತ್ತಿದ್ದ ಹಾಗೆ ಮೊನ್ನೆ 15 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳುವಾಗ ನಾವು ಒಂದು ಮಾಡಿಫಿಕೇಶನ್ ಅಪ್ಲಿಕೇಶನ್ ಹಾಕಿದೆವು. ಆ ಅಪ್ಲಿಕೇಶನ್ ಜೊತೆಗೆ ಅರ್ಜೆನ್ಸಿ ಏನು, ರಜೆಯಲ್ಲೇ ಹಿಯರ್ ಮಾಡಲಿಕ್ಕೆ ಕೂಡಲೇ ಹಿಯರ್ ಆಗಬೇಕು ಅಂತ ಒಂದು ಅರ್ಜೆನ್ಸಿ ಅಪ್ಲಿಕೇಶನ್ ನಲ್ಲಿ ಇಲ್ಲಿ ಜನರು, ರೈತರು ಎಲ್ಲ ಒಂದು ರೀತಿಯ ಎಜುಕೇಶನ್ಸ್ ಮಾಡ್ತಾ ಇದ್ದಾರೆ. ದರ್ ಇಸ್ ಎ ವೆರಿ ಸೀರಿಯಸ್ ಲಾ ಅಂಡ್ ಪ್ರಾಬ್ಲಮ್ ಇನ್ ದ ಸ್ಟೇಟ್ ಅಂತ ನಾವು ಹೇಳಿದೆವು. ಅದನ್ನೇ ಅವರು ಸುಪ್ರೀಂ ಕೋರ್ಟ್ನವರು ಬಹಳ ಒಂದು ತಪ್ಪು ಮಾಡಿದ್ದೀರಿ ನೀವು, ಸ್ಟೇಟ್ ಆಫ್ ಕರ್ನಾಟಕ ಈ ರೀತಿ ಎಲ್ಲ ನಮ್ಮ ಅರ್ಜಿಯಲ್ಲಿ ಬರಿಬಾರ್ದಿತ್ತು ಮಾಡಿಫಿಕೇಶನ್ಗೆ ಅಂತ ಹೇಳಿದ್ರು. ರಿಯಲಿ ನಾವು ಈ ಕಾರಣ ಹಾಕಿದ್ದು ಮಾಡಿಫಿಕೇಶನ್ಗೆ ಬೇಕಾಗಿ ಅಲ್ಲ, ಅರ್ಜೆನ್ಸಿ ಏನು ಅಂತ ತೋರಿಸಲಿಕ್ಕೆ ಹಾಕಿದ್ದು. ಆಲ್ ರೈಟ್, ಅದು ಒಂದು ವೇಳೆ ತಪ್ಪಾದರೂ ಕೂಡ ನಮ್ಮ ವಕೀಲರು ಕ್ಷಮೆ ಕೇಳಿದ್ರು. ಮತ್ತೆ ಆದರೂ ಆರ್ಡರ್ನಲ್ಲಿ 2 ಸಲ ಬರೀತಾರೆ, ದಿಸ್ ಆಟಿಟ್ಯೂಡ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ವಿ ಡಿಕ್ರೈ ಇಟ್ ಅಂತ. ಸೊ ಒಂದು ರೀತಿ ನಮ್ಮ ಮೇಲೆ ಒಂದು ಸಿಟ್ಟು ಇದ್ದಾಗಿ ಕಂಡಿತು. ಒಂದು ವೇಳೆ ಅಂತ ಸಿಟ್ಟು ಆಗ ಇದ್ರೂ ಕೂಡ ಸಾಮಾನ್ಯವಾಗಿ ಯಾವ ಒಬ್ಬ ನ್ಯಾಯಾಧೀಶ ಕೂಡ ಅದನ್ನು ಆಗಲೇ ಮರಿಬೇಕು. ಅದು ಬಿಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಮುಂದೆ ಬರುವಂತ ಎಲ್ಲಾ ವಿವಾದಗಳಲ್ಲಿ ಕೂಡ ನಮಗೆ ವಿರೋಧವಾಗಿ ಒಂದು ತೀರ್ಪು ಕೊಡುವಂತ ಮನಸ್ಸು ಸಾಮಾನ್ಯ ನ್ಯಾಯಾಧೀಶರಿಗೆ ಬರುವುದಿಲ್ಲ. ಆದರೆ ಈ ಕೇಸ್ನಲ್ಲಿ ಇದನ್ನು ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಲಿಕ್ಕೆ ನನಗೆ ಬೇರೇನು ಕಾರಣ ಸಿಗುವುದಿಲ್ಲ. ಇದು ಒಂದು ಮಾತ್ರ ಅಲ್ಲ, ಈ ನೀರು ಬಿಡುವುದು ಎಷ್ಟು ಡಬಲ್ ಮಾಡಿದ್ದು ಮಾತ್ರ ಅಲ್ಲದೆ ಯಾರೇ ಒಂದು ಅರ್ಜಿ ಹಾಕಲಿಲ್ಲ, ಯಾರೇ ಒಂದು ರಿಕ್ವೆಸ್ಟ್ ಮಾಡಲಿಲ್ಲ. ಆದರೂ ಸುಯೋಮೋಟೋ ಈ ಒಂದು ಮಂಡಳಿಯನ್ನು ನೇಮಕ ಮಾಡಿ ಈ ಎಲ್ಲಾ ರಿಸರ್ವಾಯರ್ಸ್ ಇದ್ದು ಉಸ್ತುವಾರಿಯನ್ನು ಆ ಮಂಡಳಿ ತೆಕ್ಕೊಳ್ಬೇಕು, ಆ ಮಂಡಳಿಯನ್ನು 4 ವಾರದೊಳಗೆ ರಚಿಸಬೇಕು ಅಂತೇಳಿ ಒಂದು ಡೈರೆಕ್ಷನ್ ಕೊಟ್ಟದ್ದು. ಇದು ನಮ್ಮ ಕರ್ನಾಟಕದ ಹಿತಕ್ಕೆ ವಿರೋಧ ಮಾತ್ರವಲ್ಲ, ಕಾನೂನಿಗೂ ಕೂಡ ಅಥವಾ ಒಂದು ನಾರ್ಮಲ್ ಜುಡಿಷಿಯಲ್ ಡಿಸಿಪ್ಲಿನ್ಗೂ ವಿರೋಧ. ಯಾರೇ ಒಂದು ಅಪ್ಲಿಕೇಶನ್ ಹಾಕದೆ 2 ಪಾರ್ಟಿಯನ್ನು ಹಿಯರ್ ಮಾಡದೆ ಈ ರೀತಿಯ ಒಂದು ತೀರ್ಪು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ 2 ಅಂಶಗಳನ್ನು ನೋಡುವಾಗ ಇದು ಏನೋ ಒಂದು ರೀತಿಯ ಪ್ರೆಜುಡಿಸ್ ಆರ್ ಆಂಗರ್ ಎಗೇನ್ಸ್ಟ್ ಕರ್ನಾಟಕ ಗವರ್ಮೆಂಟ್ ಇದ್ದ ಹಾಗೆ ನನಗೆ ಕಾಣ್ತದೆ. ಇದಕ್ಕೆ ನಾನು ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನನ್ನ ತಿಳುವಳಿಕೆ ಇಲ್ಲ. ಪಕ್ಷಪಾತ ಮತ್ತು ಕೋಪ ಈ 2ರ ಸಮ್ಮಿಲನದ ಪರಿಣಾಮವಾಗಿ, ಪಕ್ಷಪಾತ ಮತ್ತು ಕೋಪ ಈ 2ರ ಸಮ್ಮಿಲನದ ಪರವಾಗಿ ಕರ್ನಾಟಕಕ್ಕೆ ಆಗಬಹುದಾದ ಅನ್ಯಾಯ ಆಗಿದೆ ಅಂತ ಪರಿಭಾವಿಸುವುದಾದರೆ, ನಮಗೆ ನ್ಯಾಯ ಮತ್ತು ಅನ್ಯಾಯವನ್ನು ಕಣ್ಣಿಗೆ ಕಾಣಿಸುವಂತೆ ಮಾಡುತ್ತಿದ್ದಾರೆ ಅನ್ನೋದಾದರೆ, ನಮಗೆ ಮುಂದಿನ ದಾರಿ ನಿಮ್ಮ ಪ್ರಕಾರ, ನಿಮ್ಮ ದೀರ್ಘ ಅನುಭವದಲ್ಲಿ ಏನಾದರೂ ಇದೆಯೋ?
ನೋಡಿ, ನಾನು ಈ ಮೊದಲು ಈ ಪೀಠದಲ್ಲಿ ಜಸ್ಟಿಸ್ ಯು ಲಲಿತ್ ಇದ್ದಾರೆ. ಅವರು ಬಹಳ ವರ್ಷಗಳಿಂದ ಜಯಲಲಿತಾ ಪರ ವಕಾಲತ್ತು ನಡೆಸಿದವರು. ಆ ಕಾರಣದಿಂದ ಅವರು ರೆಕ್ಯೂಸ್ ಮಾಡಬೇಕಿತ್ತೋ ಬೇಡೋ ಅಂತ ಎಲ್ಲೋ ಕೆಲವು ಕಡೆ ಪೇಪರ್ನಲ್ಲಿ ಅಥವಾ ಈವನ್ ನಿಮ್ಮ ಮಾಧ್ಯಮದ ಮೂಲಕ ಒಂದು ಕೆಲವು ಜನರು ಸಂಶಯ ವ್ಯಕ್ತಪಡಿಸಿದ್ರು. ಅಂತವರಲ್ಲೆಲ್ಲ ನಾನು ಹೇಳಿದೆ, ಒಬ್ಬ ಲಾಯರ್ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಒಮ್ಮೆ FPI ಆಗಿದ್ರು ಕೂಡ ಸಬ್ಸಿಕ್ವೆಂಟ್ಲಿ ಇನ್ ಅನದರ್ ಲಿಟಿಗೇಷನ್ ವೇರ್ ದ ಪಾರ್ಟಿ ಇಸ್ ನಾಟ್ ದಟ್ ಇಂಡಿವಿಜುವಲ್ ಬಟ್ ಸ್ಟೇಟ್ ಆಫ್ ವಿಚ್ ಈಸ್ ದ ಚೀಫ್ ಮಿನಿಸ್ಟರ್, ಅಂತದ್ದೊಂದು ಬಯಾಸ್ ಬರಲಿಕ್ಕಿಲ್ಲ ಅಂತ ಹೇಳಿ ಆ ಜಡ್ಜರು ರೆಕ್ಯೂಸ್ ಮಾಡದೆ ಇರುವ ಒಂದು ಸಂದರ್ಭವನ್ನು ನಾನು ಸಮರ್ಥಿಸಿದೆ. ಆದರೆ ಇವತ್ತಿನ ಸಿಚುವೇಶನ್ ನೋಡುವಾಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಲ್ಲಿ ಈ ಪ್ರೊಸೀಡಿಂಗ್ಸ್ ಜರುಗಿತು, ಜಸ್ಟಿಸ್ ಲಲಿತ್ ಅವರು ಯಾವ ರೀತಿ ವರ್ತಿಸಿದ್ದಾರೆ ಅಂತ ಹೇಳುವುದನ್ನು ಎಲ್ಲ ಕೇಳುವಾಗ ನಮ್ಮಲ್ಲಿ ಇರುವಂತ ಜನರಲ್ಲಿ ಬಂದ ಒಂದು ಭಾವನೆ ಏನಾದರೂ ನಮ್ಮ ಮೇಲೆ ಒಂದು ಬಯಾಸ್ ಆರ್ ಪ್ರೆಜುಡಿಸ್ ಇದೆಯೋ ಅಂತ ಹೇಳುವ ಒಂದು ಸಂಶಯ ಇವತ್ತು ಅದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದಕ್ಕೆ ಒಂದು ಪರಿಹಾರ ಅಂದ್ರೆ ಈ ಎರಡು ನ್ಯಾಯಮೂರ್ತಿಗಳು ಆ ರೀತಿ ನಮ್ಮ ಮೇಲೆ ಸಿಟ್ಟು ಅಥವಾ ಬೇರೆ ಯಾವುದೋ ಕಾರಣಕ್ಕೂ ನಮ್ಮ ಮೇಲೆ ಪ್ರೆಜುಡಿಸ್ ಇದೆ ಅಂತ ಆದ್ರೆ ಅದು ನಮ್ಮ ತಿಳುವಳಿಕೆಗೆ ಬಂದ್ರೆ ಇನ್ನು ಮುಂದಕ್ಕಾದರೂ ನಮ್ಮ ಈ ವಿವಾದ ಕೋರ್ಟ್ನಲ್ಲಿ ಬರುವಾಗ ಈ ಬೆಂಚ್ ಇದನ್ನು ಹಿಯರ್ ಮಾಡಬಾರ್ದು, ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳುವ ಭರವಸೆ ಇಲ್ಲ. ಹಾಗಾಗಿ ಬೇರೆ ಒಂದು ನ್ಯಾಯಪೀಠಕ್ಕೆ ವರ್ಗಾಯಿಸಬೇಕು ಅಂತ ಕೇಳಿಕೊಳ್ಳುವ ಅಧಿಕಾರ ಪಾರ್ಟಿಗೆ ಇದೆ. ನಾವು ನಾಳೆಗೆ ಕೇಳಿಕೊಳ್ಳುವ ಅಧಿಕಾರ ಇರಲಿ, ಆದರೆ ಈಗ ಮಾಡಿರುವ ಅನ್ಯಾಯವನ್ನು ಈಗಲೇ ಪ್ರಶ್ನೆ ಮಾಡಿ ಮುಖ್ಯ ನ್ಯಾಯಮೂರ್ತಿಗಳ ಬಳಿಗೆ ಹೋಗಿ, ಒಂದು ಕಡೆ ಜಯಲಲಿತಾ ಅವರಿಗೆ ಅವರು ಪರವಾಗಿ ವಕೀಲರಾಗಿದ್ದರೂ ನಾವು ಸುಮ್ಮನಿದ್ವಿ, ನಾವು ಅದರಲ್ಲೂ ಆಕ್ಷೇಪ ಎತ್ತಲಿಲ್ಲ. ಪದೇ ಪದೇ ನಮ್ಮ ಮೇಲೆ ನೀರಿಲ್ಲ ಅಂತ ಹೇಳ್ತಾ ಇದ್ರು, ನೀರಿದೆ ಅಂತ ಕೇಳಿದ್ರು ಮಾಡಿದ್ರು. ಪರಿಣಿತರ ಸಮಿತಿ ಅಂತ ಮೇಲುಸ್ತುವಾರಿ ಸಮಿತಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ತೀರ್ಪೇ ಅನ್ಯಾಯದ ಪರಮಾವಧಿ. ಈಗಲೂ ಇದನ್ನು ಮಗದೊಮ್ಮೆ ಕೇಳಬೇಕು. ನಾವು ನೀರು ಕೊಡಲ್ಲ ಅಂತ ಹೇಳಲ್ಲ. 3000 ಕ್ಯೂಸೆಕ್ಕನ್ನು ಪರಿಣಿತರ ಸಮಿತಿ ಬಿಡು ಅಂತ ಹೇಳಿದೆ, ಬಿಡ್ತೀವಿ. ಬಿಕಾಸ್ ಅವ್ರು ಪರಿಣಿತರು ಹೇಳ್ತಾ ಇದ್ದಾರೆ, ಅವ್ರಿಗೆ ಅರಿವಾಗಿದೆ ಅದು ಅಂತ ನಮಗೆ ಗೊತ್ತು. ಹಾಗಾಗಿ ಈ ತೀರ್ಪನ್ನು ನಮ್ಮ ಕೈಲಿ ಪಾಲನೆ ಮಾಡಿಕ್ಕಾಗಲ್ಲ. ನ್ಯಾಯಸಮ್ಮತವಲ್ಲದ, ಜಾರಿಗೆ ತರಲಾಗದ ತೀರ್ಪನ್ನು ಕೊಟ್ಟರೆ ಅದನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದು ನ್ಯಾಯಾಲಯ ನಿಂದನೆ ಆಗುವುದಿಲ್ಲವೇನೋ ಅನ್ನೋದು ಶ್ರೀಸಾಮಾನ್ಯನ ಭಾವನೆ. ಸರಿ ಸರಿ, ಅದು ಕರೆಕ್ಟ್, ನಾನು ಅದನ್ನು ಒಪ್ತೇನೆ. ಸರ್ಕಾರ ಈ ಆದೇಶವನ್ನು ಪಾಲಿಸಬೇಕು ಅಂತಿಲ್ಲ. ಅದರ ಮೇಲೆ ನ್ಯಾಯ ನಿಂದನೆಯ ಅರ್ಜಿ ಬಂದರೆ ಅದನ್ನು ನಾವು ಸಕಾರಣ ಕೊಟ್ಟು ಡಿಫೆಂಡ್ ಮಾಡಿಕೊಳ್ಬಹುದು ಅಂತ ಹೇಳುವ ನನ್ನ ಭಾವನೆ. ಆಲ್ ರೈಟ್. ಮಾನ್ಯ ಶ್ರೀ BV ಆಚಾರ್ಯ ಅವರು, ನೀವು ಒಂದು ಮಾತನ್ನು ಆಡಿದ್ರಿ ಸರ್, ನನ್ನ 60 ವರ್ಷದ ಅನುಭವದಲ್ಲಿ ನಾನು ಇಂತಹ ತೀರ್ಪನ್ನು ನೋಡಿರಲಿಲ್ಲ ಅಂತಂದ್ರಿ. ನಾನು ನಿಮಗೆ ಒಂದು ಸ್ಮಾಲ್ ಸಬ್ಮಿಷನನ್ನು ಒಬ್ಬ ಯಂಗ್ ಜೂನಿಯರ್ ಫೆಲೋ ಆಗಿ ಹೇಳ್ತಾ ಇದ್ದೀನಿ. ನನ್ನ ಅನುಭವದಲ್ಲೂ ಕೂಡ ನಾನು ಇಂತಹ ಒಬ್ಬ ಹಿರಿಯ ವಕೀಲರು ಒಂದು ರಾಜ್ಯದ ನೆಲ, ಭಾಷೆ, ಗಡಿ ವಿಚಾರ ಬಂದಾಗ ತನ್ನೆಲ್ಲ ನ್ಯಾಯವಾದಿಯ ಇದನ್ನು ಮರೆತು ಗಟ್ಟಿಯಾಗಿ ಮಾತನಾಡೋ ವಕೀಲರನ್ನು ನಾನು ಒಬ್ಬರು ನೋಡಿರಲಿಲ್ಲ. ಹಾಗಾಗಿ ನಿಮಗೊಂದು ನಮಸ್ಕಾರವನ್ನು ಹೇಳ್ತೀನಿ. ನಮ್ಮಲ್ಲಿ ಇನ್ನೂ ಇಂತಹ ಸಾಕ್ಷಿ ಪ್ರಜ್ಞೆಗಳು ಉಳ್ಕೊಂಡಿವೆಯಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಸಾಕ್ಷಿ ಪ್ರಜ್ಞೆ ಮತ್ತು ಕಿಚ್ಚು ಕರ್ನಾಟಕದ ರಾಜಕಾರಣಿಗಳು ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ರಾಜಕಾರಣವನ್ನು ಮಾಡಿಕೊಂಡು ಜನರನ್ನು ಸಾಯಿಸೋದಕ್ಕೆ ಸಿದ್ಧವಾಗಿರುವಂತಹ, ಮತಕ್ಕೋಸ್ಕರ ಬಡಿದಾಡ್ತಾ ಇರುವಂತಹ ಈ ರಾಜಕಾರಣಿಗಳಿಗೆ ಲುಕ್ ಎಟ್ ಶ್ರೀ BV ಆಚಾರ್ಯ ಅಟ್ ಈಸ್ ಏಜ್, ಅಟ್ ಈಸ್ ಎಕ್ಸ್ಪೀರಿಯನ್ಸ್, ವಾಟ್ ಟೈಪ್ ಆಫ್ ನಮ್ಮ ರಾಜ್ಯದ ಬಗ್ಗೆ ಇರುವ ಕಾಳಜಿಯನ್ನು. ಎಲ್ಲಿ ಸತ್ತೋಯ್ತು ನಿಮ್ಮ ರಾಜ್ಯದಲ್ಲಿ ಬರಬೇಕಾದಂಥವ್ರು. ಸರ್, ನಿಮಗೊಂದು ನಮಸ್ಕಾರವನ್ನು ಹೇಳಿ ನಾನು ಒಂದು ನಿಮ್ಮನ್ನು ಇಲ್ಲಿಂದ ನಿಮ್ಮನ್ನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಐ ಡೋಂಟ್ ನೋ
ನಾವೆಂದು ನಿಮ್ಮ ಹತ್ರಕ್ಕೆ ಈ ರೀತಿ ಬರ್ತೀವೋ ನಮಸ್ಕಾರ. ನಿಮ್ಮಂಥ ಜನ Thank you, thank ನಮ್ಮ ಹತ್ರ ಯಾವತ್ತು ಸಿಗ್ತಾರೋ ನನಗೆ ಗೊತ್ತಿಲ್ಲ ಸರ್. Thank you, ಐ ಆಮ್ ಸೋ ಗ್ರೇಟ್ಫುಲ್ ಟು ಯು. ಕರ್ನಾಟಕದ ಜನರಿಗೆ ಇವತ್ತೊಂದಷ್ಟು ಜ್ಞಾನಾರ್ಜನೆಯನ್ನು ಮಾಡಿದ್ದೀರಿ. ಥ್ಯಾಂಕ್ ಯು. ನಮಸ್ಕಾರ. ಆಲ್ ರೈಟ್. ಶ್ರೀ ಬಿ ವಿ ಆಚಾರ್ಯ ಅವರ ಮಾತನ್ನ ಕೇಳ್ತಾ ಇದ್ರಿ. ಎಲ್ಲಿ ಸತ್ತು ಹೋಯ್ತು ಇವರ ಕಿಚ್ಚುಗಳು ಕರ್ನಾಟಕದ ಜನದ್ದು? ನೆಲ ಜಲ ಭಾಷೆ ಎಂದಾಗ ಹಸಿರು ಶಾಲೆಗಳನ್ನು ಹೊದ್ದುಕೊಂಡು ಬರುವಂತಹ ಧೀಮಂತ ನಾಯಕರನ್ನ ಈಗೇನು ಮಾಡಬೇಕು ಅನ್ನೋದನ್ನ ಕರ್ನಾಟಕದ ಜನ ತೀರ್ಮಾನ ಮಾಡಿ. ಈಗಲೂ ಕಾವೇರಿ ವಿಚಾರವನ್ನ ರಾಜಕೀಯ ಅಂತ ಅನ್ಕೊಳ್ಳದೆ ಇದ್ರೆ ಕರ್ನಾಟಕದ ಜನ ನಿಮ್ಮಂತಹ ಮೂರ್ಖರು ಅಯೋಗ್ಯರು ಇನ್ನೊಬ್ಬರಿಲ್ಲ ಅಂತ ನಾನು ಪರಿಭಾವಿಸ್ತೀನಿ. ನೋ ವಯಲೆನ್ಸ್, ಬಟ್ ಆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲೇಬೇಕಾಗಿದೆ. ಬಿಕಾಸ್ ಸ್ವಾಯತ್ತ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಒಳಗಡೆ ಈ ರೀತಿ ಬಿಹೇವ್ ಮಾಡ್ತಾ ಹೋದರೆ ಏನಾಗತ್ತೆ ಅನ್ನೋಂಥ ಅಪಾಯದ ಅರಿವು ನ್ಯಾಯಾಲಯಗಳಿಗೂ ಆಗಬೇಕು, ಕೇಂದ್ರ ಸರ್ಕಾರಕ್ಕೂ ಆಗಬೇಕು. ಯಾಕಂದರೆ ಅವರಿಬ್ಬರೂ ಈ ದೇಶದ ಕರ್ನಾಟಕವು ಸೇರಿದಂತೆ ಅವರ ಸೃಷ್ಟಿಯ ಶಿಶುಗಳೇ ಹೊರತು ಅವರೇನು ಮೇಲಿಂದ ಇಳಿದು ಬಂದಿಲ್ಲ. ಲೆಟಸ್ ಸಿ, ಮುಂದಕ್ಕೆ ಹೋಗೋಣ ಏನಾಗತ್ತೆ ಅಂತ. ಒಂದು ವಿರಾಮ ತಗೋತೀನಿ, ಆದರೆ ವಾಪಸ್ ಬರ್ತೀನಿ. ವಾಪಸ್ ಬಂದ ನಂತರ ಇಂತಹ ಪರಿಸ್ಥಿತಿಯಲ್ಲಿ ಹಿಂದೊಮ್ಮೆ ಮಾನ್ಯ ಎಸ್ ಎಂ ಕೃಷ್ಣ ಅವರು ನಾನು ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಿ ಪಾದಯಾತ್ರೆ ಮಾಡಿದಾಗ ಕಂಟೆಂಪ್ಟ್ ಪಿಟಿಷನ್ನ ನ್ಯಾಯಾಲಯ ನಿಂದನೆಯನ್ನು ಫೇಸ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದಿದ್ದರು. ಇವತ್ತು ಅವರು ಮತ್ತೆ ಬಾಯಿ ತೆಗೆದಿದ್ದಾರೆ, ಮಾತಾಡಿದ್ದಾರೆ. ಏನು ಹೇಳ್ತಾರೆ ಅಂತ ಮತ್ತೆ ನಮ್ಮ ಜೊತೆನೂ ಸೇರ್ಕೋತಾರೆ, ಕೇಳೋಣ. ಅದಾದ ಮೇಲೆ ನಾನು ಬರ್ತೀನಿ. 10-12 ಅಂಶಗಳಿವೆ. ಬಿಡಬೇಕು, ಬಿಡಬಾರ್ದ, ಬಿಟ್ಟರೇನಾಗತ್ತೆ, ಬಿಡದಿದ್ರೇನಾಗತ್ತೆ, ಬಿಡದೇ ಇರೋದು ಹೇಗೆ, ಬಿಡದೇ ಇರೋದನ್ನು ತಡೆಯೋದು ಹೇಗೆ, ರಾಜಕೀಯ ಪ್ರತಿನಿಧಿಗಳ ಪಾತ್ರ ಏನು, ಬಿ ಜೆ ಪಿಯವ್ರ ಪಾತ್ರ ಏನು, ಕಾಂಗ್ರೆಸ್ನವ್ರ ಪಾತ್ರ ಏನು, ಜೆ ಡಿ ಎಸ್ನವ್ರ ಪಾತ್ರ ಏನು, ಜನರ ಪಾತ್ರ ಏನು, ಎಲ್ಲವನ್ನ ಒಮ್ಮೆ. ಆಲ್ ರೈಟ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಬಿಗ್ ಬುಲೆಟಿನ್ಗೆ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ 10 ಗಂಟೆಗೆ ನಿಲ್ಲಿಸಲ್ಲ. ಬಿಕಾಸ್ ಇನ್ನು ತುಂಬ ವಿಚಾರಗಳಿವೆ. ಆ ವಿಚಾರಗಳನ್ನು ನಿಮ್ಮ ಮುಂದೆ ಅವರವರ ಅಭಿಪ್ರಾಯಗಳ ಸಮೇತ ತಂದು ಮಂಡಿಸಬೇಕು. ಅಂತಿಮವಾಗಿ ಕರ್ನಾಟಕ ಯಾವ ಪ್ರತಿಕ್ರಿಯೆಯನ್ನು ಇದಕ್ಕೆ ಕೊಡಬೇಕು, ಎಕ್ಸೆಪ್ಟ್ ಹಿಂಸಾಚಾರ ಹೇಳ್ತಾ ಇರೋದು, ನೋಡೋಣ ಅದನ್ನು. ಇದರ ಮುಂದುವರಿದ ಭಾಗವಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿದೇಶಾಂಗ ಮಂತ್ರಿಗಳು ಅಥವಾ ಕಾವೇರಿ ಕೊಳ್ಳದಿಂದಾನೇ ಬಂದಿರೋಂಥವ್ರು ಅಥವಾ ಇಂತಹ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟಿನ ಮುಂದೆ ಹೋಗಿ ಹಾಜರಾಗಬೇಕಾದಂಥ ಸನ್ನಿವೇಶವನ್ನು ತಂದುಕೊಂಡರು ಎದೆಗುಂದದೇ ಇದ್ದಂಥವರು ನಮ್ಮ ಜೊತೆ ಇದ್ದಾರೆ. ಶ್ರೀ ಎಸ್ ಎಂ ಕೃಷ್ಣ ಅವರು. ನಮಸ್ಕಾರ ಸರ್. ತಮ್ಮನ್ನು ಸ್ವಲ್ಪ ಕಾಲ ಕಾಯಿಸಿದೆ ಅಂತ ಕಾಣುತ್ತೆ. ನಾನು ಅದಕ್ಕೆ ಮೊದಲು ನಿಮ್ಮಲ್ಲಿ ನಾನೊಂದು ಕ್ಷಮೆಯನ್ನು ಕೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ಬಿ ವಿ ಆಚಾರ್ಯ ಅವರು ಮಾತಾಡ್ತಾ ಇದ್ರು, ಹಾಗಾಗಿ ಅವರ ಕಾನೂನಾತ್ಮಕ ವಿಶ್ಲೇಷಣೆಯನ್ನು ತಡೆಗಟ್ಟೋದಕ್ಕೆ ನನ್ನ ಹತ್ರ ಸಾಧ್ಯವಾಗಲಿಲ್ಲ. ಮೊದಲು ನನ್ನ ಕ್ಷಮೆ ಇರಲಿ. ಈಗ ನಿಮ್ಮನ್ನು ನಾನು ನೇರವಾಗಿ ಕೇಳೋವಂಥದ್ದು, ಕರ್ನಾಟಕ ಏನು ಮಾಡಬೇಕು ಅಂತಂತೀರಿ? ಈ ಬಿ ವಿ ಆಚಾರ್ಯ ಅವರು ಏನು ವಾದವನ್ನು ಮಂಡಿಸಿದ್ರು, ಕರ್ನಾಟಕಕ್ಕೆ ಬಹಳ ಮಟ್ಟಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಿ ಹಾಗೆ ಅಂಥೇಳಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ನವರು ಗಾಯದ ಮೇಲೆ ಬರೆ ಹಾಕಿ ನಮಗೆ ಕರ್ನಾಟಕಕ್ಕೆ ತಮ್ಮ ನ್ಯಾಯಾಂಗದ ದೌರ್ಜನ್ಯವನ್ನು ತೋರಿಸಿದ್ದಾರೆ. ಇದು ನನಗೂ ಕೂಡ ಅರ್ಥ ಆಗಲಿಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನ ಏನು ಒಂದು ಆರ್ಡರ್ ಇದೆ, ಅದು ನನಗೆ ಅರ್ಥ ಆಗದೇ ಇರ್ತಕ್ಕಂಥ ಒಂದು ಆರ್ಡರು. ಒಂದು ಪ್ರೈವೇಟ್ ಭೂಮಿ ಯಾವುದಾದ್ರೂ ರಸ್ತೆಗೆ ಅಂಥೇಳಿ ಅಕ್ವೈರ್ ಮಾಡ್ಕೋಬೇಕಾಗಿದ್ದರೆ ಅದಕ್ಕೆ ನಾವು 16 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ನಾವು ಸಮಾಲೋಚನೆ ಮಾಡಿ ಆನಂತರ ಅವನ ಫಂಡಮೆಂಟಲ್ ರೈಟ್ ಫಾರ್ ಕಾಂಪೆನ್ಸೇಷನ್ ಆರ್ ಫಾರ್ ಬದಲಿ ಲ್ಯಾಂಡ್ ಅವನಿಗೆ ಕೊಡಲಿಕ್ಕೆ ಏರ್ಪಾಡುಗಳೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ನಮ್ಮ ಹಿರೀಕರು ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟನ್ನೇ ಇವತ್ತು ನಾವು ನ್ಯಾಯಾಧೀಕರಣ ಕೈ ಕೊಟ್ಬಿಡ್ತೀವಿ. ಸೂಪರ್ವೈಸರಿ ಕಮಿಟಿಯವರೇ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಣೆಕಟ್ಟುಗಳನ್ನು ಕೂಡ ನಾವು ಅವರು ನಿಯಂತ್ರಣ ಮಾಡಲಿ ಹಾಗೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ ಉದ್ದಟತನ ಹಾಗೆ ಅಂಥೇಳಿ ನಾನು ಹೇಳಿದೆ.
ವಿಧಿ ಇಲ್ಲ. ನಾನು ಹಿಂದೆ ಇದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ಊರಿಗಣ್ಣಿಗೆ ಗುರಿಯಾಗಿದ್ದೆ. ಆದರೆ ನನಗೆ ವಿಶ್ವಾಸ ಇತ್ತು, ನಾನು ಈ ಕರ್ನಾಟಕದಲ್ಲಿ ನೀರನ್ನು ಬಿಡುವುದರ ಜೊತೆಗೆ ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡರನ್ನು ಕೂಡ ನಾನು ಮೇಂಟೈನ್ ಮಾಡಬೇಕಾದಂಥ ಹೊಣೆಗಾರಿಕೆ ಇತ್ತು. ಆ ಹೊಣೆಗಾರಿಕೆಯನ್ನು ನನಗೆ ತೋಚದ ಮಾರ್ಗದಲ್ಲಿ ನಾನು ಪೂರೈಸಲಿಕ್ಕೆ ಪ್ರಯತ್ನಪಟ್ಟೆ. ಆದರೆ ಇವತ್ತು ಬಂದಿರತಕ್ಕಂಥ ಈ ಆರ್ಡರ್ ಏನಿದೆ, ಇದು ಇಟ್ ಕ್ಯಾನಾಟ್ ಬಿ ಇಂಪ್ಲಿಮೆಂಟೆಡ್. ಇಟ್ ಈಸ್ just beyond my imagination or my comprehension. And I have also studied law, and I also know what public property and private property, ಇವುಗಳ ವ್ಯಾಲ್ಯೂ ಏನು ನಮ್ಮ ದೇಶದಲ್ಲಿ. ನಮ್ಮ ಫಂಡಮೆಂಟಲ್ ರೈಟ್ ಏನಿದೆ, ಆ ಫಂಡಮೆಂಟಲ್ ರೈಟು ರಾಜ್ಯಕ್ಕೂ ಕೂಡ ಅನ್ವಯ ಆಗುತ್ತೆ. ಆದ್ದರಿಂದ ಇಟ್ ಈಸ್ ದಿ ಇನ್ವೇಷನ್ ಆಫ್ ಮೈ ಫಂಡಮೆಂಟಲ್ ರೈಟ್ of the state of Karnataka to save their properties ಹಾಗೆ ಅಂತೇಳಿ ನನಗೆ ಅನ್ನಿಸ್ತದೆ. ಆದ್ದರಿಂದ ನಾಳೆ ನಮ್ಮ ವಕೀಲರು ಈ ಸಮಯದಲ್ಲಿ ನಾನು ನಮ್ಮ ವಕೀಲರಾದಂಥ ಫಾಲಿ ನಾರಿಮನ್ ಮತ್ತು ಹರೀಶ್ ಸಾಲ್ವೆ ಅವರನ್ನು ನಾನು ಬಹಳ ಮಟ್ಟಿಗೆ ನಾನು ಅವರ ವಾದದ ಮಂಡನೆ, ಅವರ ವಾದದ ಸರಣಿ ನನಗೆ ಬಹಳ ಅವರ ಮೇಲೆ ವಿಶ್ವಾಸ ಮೊದಲೇ ಇತ್ತು, ಅವರಿಬ್ಬರ ಮೇಲೂ ಕೂಡ. ಇದು ಇನ್ನೂ ಇಮ್ಮಡಿ ಆಯ್ತು ಇವತ್ತು. ಈಗ ನಾಳೆ ಮುಂದಿನ ದಿನಗಳಲ್ಲಿ ನಾವು ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರ ಮುಂದೆ ಹೋಗಿ ಈ ಬೆಂಚು ಇದು ಬಹಳ ಪಾರ್ಟಿಸಾನ್ ಬೆಂಚ್ ಆಗಿ ಪರಿಣಮಿಸಿದೆ. ಇದರಿಂದ ಕರ್ನಾಟಕದಲ್ಲಿ ಅನ್ಇಂಪ್ಲಿಮೆಂಟಬಲ್ ಆರ್ಡರ್ ಒಂದನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಬೇರೆ ಬೆಂಚು ಅಥವಾ ಎ ಬಿಗರ್ ಬೆಂಚ್ ಶುಡ್ ಹಿಯರ್ ದಿ ಕೇಸ್ ಇನ್ ಕರ್ನಾಟಕ. ಆಲ್ ರೈಟ್. ವಾದವನ್ನು ಮಾನ್ಯ ಶ್ರೀ ಫಾಲಿ ಎಸ್ ನಾರಿಮನ್ ಹಾಗೂ ಹರೀಶ್ ಸಾಳ್ವೆ ಅವರ ವಾದವನ್ನು ತಾವು ಮೆಚ್ಚಿಕೊಂಡು 4 ಮಾತುಗಳನ್ನು ಆಡಿದ್ರೆ, ನಾವು ಮಾಡಿದ ವಾದವನ್ನು ಕೇಳಲಿಕ್ಕೆ ಮನೋಸ್ಥಿತಿ ಮತ್ತು ತಯಾರಿ ಇಲ್ಲದಿದ್ದಂತಹ ನ್ಯಾಯಮೂರ್ತಿಗಳಿಗೆ ನೀವು ಎಂತಹದೇ ವಿಶ್ವದ ಅಗ್ರಮಾನ್ಯ ವಕೀಲರನ್ನು ಕರೆದುಕೊಂಡು ಬಂದು ಅವರ ಮುಂದೆ ಹಾಜರುಪಡಿಸಿ ವಾದ ಮಾಡಿಸಿದ್ರು ಅಷ್ಟೇ ವೇಸ್ಟು. ನೀನು ಕೊಲೆಗಡುಕ ಅಂತ ತೀರ್ಮಾನ ಮಾಡಿದ ಮೇಲೆ ನಾನು ಕೊಲೆಗಡುಕನಲ್ಲ ಅಂತ ಮಂಡಿಸುವ ಯಾವ ವಾದವನ್ನು ಕೇಳುವುದಕ್ಕೆ ಆ ಮನಸ್ಸು ತಯಾರಿ ಇರಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು, ನಿಜ. ಆದರೆ ಬಹುಜನ ಬಹುಶಃ ಕಾವೇರಿ ಕೊಳ್ಳ ಅಥವಾ ಕರ್ನಾಟಕದಲ್ಲಿ ಇವತ್ತು ಕೇಳ್ತಾ ಇರೋದು, ಸುಪ್ರೀಂ ಕೋರ್ಟಿನ್ಗೆ ಅಥವಾ ಇಬ್ಬರು ನ್ಯಾಯಮೂರ್ತಿಗಳಿಗೆ ಏನಿರಬಹುದು ಕರ್ನಾಟಕದ ಮೇಲಿನ ಈ ಕೋಪ? ಯಾಕೆ ನಮ್ಮ ಮೇಲೆ ಈ ಕೋಪ? ಅವರಿಗೆ ಏನಿರಬಹುದು ಕೋಪ ಅನ್ನತಕ್ಕಂಥದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಅವರ ಹಿನ್ನೆಲೆ ನನಗೆ ಅಷ್ಟು ಪರಿಚಯ ಇಲ್ಲ. ಆದರೆ ಶ್ರೇಷ್ಠ ನ್ಯಾಯಾಧೀಶರ ಮುಂದೆ ಹೋಗಿ ನಾವು ಈ ಬೇರೆ ಬೆಂಚ್ ಒಂದು ಆಗಬೇಕು ಅಂತಕ್ಕಂಥ ನಿಲುವನ್ನು, ಲಾರ್ಜರ್ ಬೆಂಚ್, ಪರ್ಹ್ಯಾಪ್ there are certain constitutional issues which give rise to from out of this judgment. So adrinda we have to approach the Chief Justice and then try to convince him. Fair enough. For a larger bench. Fair enough. Chief Justice of Supreme Court. And in the meanwhile, ಹೋಗಬಹುದು, ಲಾರ್ಜರ್ ಬೆಂಚ್ ಅನ್ನು ಕೇಳಬಹುದು. ಈ ಸೂಪರ್ವೈಸರಿ ಕಮಿಟಿ ಅವರು ಏನು ಮಾಡಿದ್ರು, ಪರಿಣಿತರ ಒಂದು ಸಂಸ್ಥೆ, ಅವರು ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ಅರ್ಥವೇ ಇಲ್ಲದೆ ಹೋಗ್ತದೆ. ಇಟ್ ಬಿಕಮ್ಸ್ ಸೂಪರ್ಫ್ಲೂಯಸ್, ಇಟ್ ಬಿಕಮ್ಸ್ ರಿಡಂಡೆಂಟ್, ಸೊ ದಿಸ್ ಹ್ಯಾಸ್ ಟು ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಚೀಫ್ ಜಸ್ಟಿಸ್. ಫೇರ್ ಎನಫ್. ನಾನು 2 ಪ್ರಶ್ನೆಗಳನ್ನು ತಮ್ಮನ್ನು ಕೇಳ್ತೀನಿ, ತದನಂತರ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಕಾಣುತ್ತೆ. ಮೊದಲನೆಯದಾಗಿ,
ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಅನ್ನಿಸ್ತಾ ಇರೋದು ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರಗಳನ್ನು ತನ್ನ ಕಡೆಗೆ ತಗೋತಾ ಇದೆ ರಾಜ್ಯಗಳ ವ್ಯವಸ್ಥೆಯಲ್ಲಿ ಈ ಒಕ್ಕೂಟದಲ್ಲಿ ಅಂತ. ಇಂತಹ ಸಂದರ್ಭದಲ್ಲಿ ನನ್ನ ದೇಹದ ಒಂದು ಅಂಗಕ್ಕೆ ಗಾಯವಾಗ್ತಾ ಇದೆ ಅಂತ ಅನ್ನಿಸ್ದಾಗ, ಮೇಲ್ನೋಟಕ್ಕೆ ಅದು ಕಾಣಿಸ್ತಾ ಇದ್ದಾಗ, ಆ ಗಾಯ ಕಾಣಿಸ್ತಾ ಇದೆ, ರಕ್ತ ಸೋರ್ತಿದೆ ಅಂತಂದಾಗಲೂ ಕೇಂದ್ರ ಸರ್ಕಾರ ತನ್ನ ಎಂದಿನ ನ್ಯಾಯಾಂಗ ಹೇಳಿದರೆ ಬರುತ್ತೇನೆ ಅನ್ನೋದಕ್ಕೆ ಜೋತುಕೊಂಡು ಮುನ್ನಡೆಯಬೇಕೋ, ಅಥವಾ ಇದು ಒಕ್ಕೂಟ ವ್ಯವಸ್ಥೆಗೆ ಬರುತ್ತಿರುವ ಅಪಾಯ ತಮಿಳುನಾಡು ಪರ ಕರ್ನಾಟಕದ ಪರ ಅಂತ ಅಲ್ಲ, ಆದರೆ ಒಂದು ಮಧ್ಯಸ್ಥಿಕೆಗೆ ಯೋಗ್ಯವಾದಂತಹ ವಿಚಾರ ಅಂತ ಪರಿಭಾವಿಸಿ ಮುಂದಕ್ಕೆ ಬರಬೇಕಾ? ಇನ್ ಯುವರ್ ಒಪಿನಿಯನ್ ವಿಚ್ ಈಸ್ ಕರೆಕ್ಟ್? ಇದು ದಿಸ್ ಇಸ್ ಒನ್ ವೇ ಆಫ್ ಲುಕಿಂಗ್ ಅಟ್ ಥಿಂಗ್ಸ್. ಕೇಂದ್ರ ಸರ್ಕಾರದವರು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಆದರೆ ಈಗ ಸದ್ಯಕ್ಕೆ ನಾವು ಸುಪ್ರೀಂ ಕೋರ್ಟ್, ಸೂಪರ್ವೈಸರಿ ಕಮಿಟಿ ಇವೆರಡರ ಮಧ್ಯೆ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಸುಪ್ರೀಂ ಕೋರ್ಟ್ನಲ್ಲೇ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ನಾವು ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ. ಜೊತೆಗೆ ಇಲ್ಲಿ ನೀರಿದೆಯೇ ಇಲ್ವೇ, ನಮಗೆ ಕುಡಿಯುವ ನೀರಿನ ಅಗತ್ಯತೆ ಎಷ್ಟು ಅನ್ನುವುದರ ಬಗ್ಗೆ ನಿಮ್ಮ ವಿಶ್ಲೇಷಣೆಯನ್ನು ಕೇಳಿದೆ. ಇದೇ ವಿಶ್ಲೇಷಣೆಯನ್ನು ಹಿಂದೆ 2003ರಲ್ಲೋ 2002ರಲ್ಲೋ ನಾವು ಸುಪ್ರೀಂ ಕೋರ್ಟ್ನವ್ರಿಗೆ ಹೇಳಿಕೊಂಡಿದ್ದು. ಇದು ನಮಗೆ ಕುಡಿಯುವ ನೀರಿನ ಅವಶ್ಯಕತೆ, ಬೆಂಗಳೂರು ಮತ್ತು ಇತರ ಪಟ್ಟಣಗಳಿಗೆ ಕಾವೇರಿ ನದಿ ನೀರೇ ನಮಗೆ ಕುಡಿಯುವ ನೀರಿಗೆ ನಮ್ಮ ಅಗತ್ಯತೆಯನ್ನು ಪೂರೈಸ್ತಕ್ಕಂಥದ್ದು. ಆದ್ದರಿಂದ ಅವರ ಗಮನಕ್ಕೆ ಇದನ್ನು ಕೂಡ ತಂದಿದ್ದಾರೆ. ಆದರೆ ಇನ್ನೂ ನಾವು ಇದರ ಬಗ್ಗೆನೇ ಹೆಚ್ಚು ಒತ್ತಾಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಭಾವಿಸ್ತೀವಿ. ಆಲ್ ರೈಟ್, ಮೈ ಲಾಸ್ಟ್ ಕ್ವಶನ್ ಟು ಯು. ದಿಸ್ ಈಸ್ ಆಬ್ವಿಯಸ್ಲಿ ಪೊಲಿಟಿಕಲ್, ಬಹಳ ಸಹಜವಾಗಿ ರಾಜಕೀಯ ಬಣ್ಣವನ್ನು ಪಡೆಯುತ್ತೆ ಈ ಪ್ರಶ್ನೆ. ಶ್ರೀಸಾಮಾನ್ಯ ರಸ್ತೆ ಬದಿಯಲ್ಲಿದ್ದವರಿಗೆ ಈ ಸುಪ್ರೀಂ ಕೋರ್ಟು, ಈ ತಿಸ್ರಾಗಳು, ಈ ನಕರಾಗಳು, ಈ ಒಳಸುಳಿಗಳು ಅರ್ಥವಾಗಲ್ಲ. ಅವನಿಗೆ ಒಂದು ಕಡೆ ಬೆಳೆ ಒಣಗ್ತಾ ಇದೆ, ಇನ್ನೊಂದು ಕಡೆ ಕುಡಿಯಕ್ಕೆ ನೀರಿಲ್ಲ. ಇಂತಹ ಸನ್ನಿವೇಶದಲ್ಲಿ ಆತ ಬಯಸೋದು, ನಾನು ಆಯ್ಕೆ ಮಾಡಿದ, ನಾನು ನಂಬಿರುವ ಅಥವಾ ನಾನು ಮೆಚ್ಚುವ ಜನನಾಯಕ ನನ್ನ ಜೊತೆ ನಿಲ್ಲಬೇಕು. ಆ ಜನನಾಯಕ ಜನರ ಜೊತೆ ಇರಬೇಕೇ ಹೊರತು ಕಾನೂನಿನ ಕ್ಲಿಷ್ಟತೆಗಳ ಮಧ್ಯೆ ತಪ್ಪಿಸಿಕೊಂಡು ಓಡಾಡುವಂತಹ ಪರಾರಿಯೂ ಆಗಬಾರ್ದು, ವೀರನೂ ಆಗಬಾರ್ದು ಅನ್ಸತ್ತೆ. ಡು ಯು ಥಿಂಕ್ ಟೈಮ್ ಹ್ಯಾಸ್ ಕಮ್ ಈ ಭಾಗದ ಅಥವಾ ಕರ್ನಾಟಕದ ರಾಜಕಾರಣಿಗಳಿಗೆ ಅಂತಹ ಸಂದಿಗ್ಧ ಪರಿಸ್ಥಿತಿ ಬಂದರೆ ಅಧಿಕಾರ ತ್ಯಾಗ ಅವರ ಮೊದಲ ಮಂತ್ರವಾಗಬೇಕೇ ಹೊರತು ರಾಜಕಾರಣದ ಭಾಗವಾಗಿ ಕೊನೆ ಮಂತ್ರವಾಗಬಾರದು ಅನ್ನೋದು ನಿಮಗೆ ಅನ್ನಿಸತ್ತಾ? ನನ್ನ ಆತ್ಮಸಾಕ್ಷಿ ಹೇಳುತ್ತೆ ಇದು ಕಾವೇರಿ ನದಿ ಪ್ರಶ್ನೆ, ನೀರಿನ ಪ್ರಶ್ನೆ ಇವತ್ತು ಈ ಮಟ್ಟವನ್ನು ತಲುಪಿರಬೇಕಾಗಿದ್ದರೆ ರಾಜಕಾರಣಕ್ಕೆ ನಾವು ರಜಾ ಕೊಡಬೇಕು. ಈಗ ಜನ ಎಲ್ಲ ಒಟ್ಟಾಗಿ ಸರ್ಕಾರದ ಜೊತೆಯಲ್ಲಿ ನಿಲ್ಲಬೇಕು ಮತ್ತು ಸರ್ಕಾರ ಒಂದು ದೃಢ ನಿಲುವನ್ನು ತೆಗೆದುಕೊಳ್ಳಬೇಕು. ಆ ದೃಢ ನಿಲುವು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನೀರಿಲ್ಲ, ನಾವು ನೀರನ್ನು ಬಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥ ಒಂದು ನಿಲುವೇನಿದೆ ಅದು ಕಾನೂನಾತ್ಮಕವಾದಂಥ ನಿಲುವು ಆಗಬಹುದು. ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಹೇಳಿದರು, ಕಾನೂನೇ ನ್ಯಾಯಬಾಹಿರವಾದಾಗ ಕಾನೂನಿನ ಉಲ್ಲಂಘನೆಯೇ ನಮ್ಮ ಪರಮ ಧರ್ಮ ಅಂತ ಹೇಳಿ. ಆ ಕಾನೂನಿನ ಉಲ್ಲಂಘನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿಗೆ ಇವತ್ತು ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯವನ್ನು ತಳ್ಳುತ್ತಾ ಇದೆ. ದೇ ಆರ್ ಇಂಚಿಂಗ್ ದಿ ಸ್ಟೇಟ್ ಟು ಕ್ರಿಯೇಟ್ ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತೇಳಿ ನನಗೆ ಅನ್ನಿಸ್ತದೆ. ಆಲ್ ರೈಟ್ ಸರ್, ನಿಮ್ಮ ಆತ್ಮಸಾಕ್ಷಿಗೆ ತಕ್ಕಂತಾದ ಮಾತುಗಳನ್ನೇನೋ ಹೇಳಿದ್ದೀರಿ. ಆದರೆ ನಿಮ್ಮಷ್ಟೇ ಆತ್ಮಸಾಕ್ಷಿಯ ಗಟ್ಟಿತನಗಳನ್ನು ಉಳಿದವರು ಇಟ್ಕೊಂಡಿದ್ದಾರೋ ಇಟ್ಕೊಂಡಿಲ್ವೋ ಅನ್ನೋದು ನನಗೆ ಮುಂದಿನ ದಿನಗಳಲ್ಲಿ ಕಾಣುತ್ತೆ. ಆದರೆ ಆ ಪಾಲನೆ ಮಾಡದವರಿಗೆ
ಕಿವಿ ಹಿಂಡುವ ಕೆಲಸಕ್ಕೋ ಅಥವಾ ತಲೆ ಮೇಲೆ ಮೊಟಕುವ ಕೆಲಸಕ್ಕೋ ಜನರ ಪರವಾಗಿ ನಿಮ್ಮಂತಹವ್ರು 4-6 ಜನ ನಮ್ಮ ಜೊತೆ ಹೀಗೆ ಇದೇ ನಿಲುವುಗಳಲ್ಲಿ ಇರುತ್ತೀರಿ ಅನ್ನೋ ವಿಶ್ವಾಸ ಮತ್ತು ನಂಬಿಕೆಯಿಂದ ನಾನೀಗ ನಿರ್ಗಮಿಸ್ಬೋದಾ? ಅಥವಾ ಎಸ್.ಎಂ. ಕೃಷ್ಣ ಅವರು ಬರೀ ಇಷ್ಟನ್ನು ಹೇಳಿ ಸುಮ್ಮನೆ ಆಗಿಬಿಡ್ತಾರೆ ಅನ್ಕೊಳ್ಳ. ಇಂತಹವರಿಗೆ ನಾವು ಆ ಮಾಹಿತಿಯನ್ನು ಕಳಿಸ್ಲೇಬೇಕು, ಆ ಸಂದೇಶವನ್ನು ಕಳಿಸ್ಲೇಬೇಕು. ಯು ವಿಲ್ ಬಿ ವಿತ್ ದ ಪೀಪಲ್ ಆಫ್ ಕರ್ನಾಟಕ ವೆನ್ ಪಾಲಿಟಿಷಿಯನ್ಸ್ ಫೇಲ್ ಟು ಟೇಕ್ ಎ ಡಿಸಿಷನ್ ವಿಚ್ ದೇ ಆರ್ ಆಟ್ ಟು ಹ್ಯಾವ್ ಟು ಟೇಕ್. Well, I know what it means to be the Chief Minister of this state and also make an effort, honest effort, to safeguard the basic interests of the people of this state. I am sure that the government will ಜನರ ನಾಡಿಯ ಮಿಡಿತವನ್ನ ಅವರು ತಿಳಿದುಕೊಳ್ತಾರೆ ಅಂತಕ್ಕಂಥ ಅಭಿಪ್ರಾಯ ನನ್ನದು. ಕಾದು ನೋಡಬೇಕು. ನೀವು ಕಾಯ್ತೀರಿ, ನಾನು ಕಾಯ್ತೀನಿ. ಆಬ್ವಿಯಸ್ಲಿ ನಾನು ಕಾಯ್ತೀನಿ, ನೀವು ಕಾಯ್ತೀರಿ. ಆದರೆ ನಿಮಗೂ ಒಂದು ಪಾತ್ರ ಇನ್ನೂ ಬಾಕಿ ಇದೆ. ಕಾವೇರಿ ಕೊಳ್ಳದಿಂದ ಬಂದಿದ್ದೀರಿ ಅನ್ನೋ ಏಕೈಕ ಕಾರಣಕ್ಕಲ್ಲ, ಈ ರೀತಿ ಆತ್ಮಸಾಕ್ಷಿ ಮತ್ತು ಸಾಕ್ಷಿ ಪ್ರಜ್ಞೆಗಳ ಮಾತುಗಳನ್ನು ಆಡೋದು ಮತ್ತು ಆ ಕಡೆಗೆ ಎಲ್ಲರನ್ನ ತೆಗೆದುಕೊಂಡು ಹೋಗುವ ಶಕ್ತಿ ನಿಮಗೂ ಇದೆ ಅಂತ ನಾನು ಪರಿಭಾವಿಸಿದ್ದೇನೆ. ನಿಮ್ಮ ಶಕ್ತಿ ಕುಂಠಿತವಾಗಿದೆ ಅಂತ ಯಾರು ಭಾವಿಸಿದರೆ ಅದು ತಪ್ಪಾದೀತು ಅನ್ನೋಂಥ ಅರಿವು ನನಗೂ ಇದೆ. ಹಾಗಾಗಿ ನಾನು ನಿಮ್ಮ ಮುಂದಿನ ನಡೆಗಳನ್ನು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇರ್ತೀನಿ ಸರ್. ಬರೀ ಕಾನೂನು ಮತ್ತು ಮುಖ್ಯಮಂತ್ರಿ ನಡೆ ಅಷ್ಟೇ ಅಲ್ಲ. ಆಗ್ಬೋದು, ತಮಗೂ ಆಗಬಹುದು. ಧನ್ಯವಾದಗಳು. ಐ ಆಮ್ ರೆಡಿ. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ಯು ಸೆಡ್ ಯು ಆರ್ ರೆಡಿ. ಬಹಳ ಸಂತೋಷ. ಯು ಸೆಡ್ ಯು ಆರ್ ರೆಡಿ. ಎಂಥ ಕನ್ವಿಕ್ಷನ್ ಇತ್ತು ಐ ಆಮ್ ರೆಡಿ ಅಂತಂದಾಗ. ವಾಟ್ ಫಾರ್? For whatever it is, to safeguard the interest of the people of the state. All right. Shri S.M. Krishna. And avert the constitutional crisis to which we are being, yes, we are being dragged. All right, sir. Thank you. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ರಿ. ಬಹಳ ದೀರ್ಘಕಾಲದ ನಂತರ ತಾವು ಈ ರೀತಿ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ತೆಗೆದುಕೊಂಡು ಆಚೆಗೆ ಬಂದಿದ್ದೀರಿ. ನನಗೆ ಗೊತ್ತಿಲ್ಲ ಇದೆಲ್ಲ ಯಾವುದರ ಸಂಕೇತ ಮತ್ತು ಯಾವುದರ ಸಂದೇಶಗಳು ಅನ್ನೋದು. ಲೆಟ್ಸ್ ವೆಯ್ಟ್. ತಾವೇ ಹೇಳ್ದಂಗೆ ನಾನು ಕಾಯ್ತೀನಿ, ನೀವು ಕಾಯ್ತೀರಂತೆ. ಅಂತಿಮವಾಗಿ ಕಾಯುವವರೆಲ್ಲರೂ ಸೇರಿ ಒಂದು ನಿರ್ಧಾರವನ್ನು ಮಾಡಬೇಕಾಗಿ ಬರಬಹುದು. ಆ ದಿನ ಬಂದಾಗ ನೋಡೋಣ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಇಷ್ಟೊತ್ತು ನನ್ನ ಜೊತೆ ನೀವು ಮಾತನಾಡಿದ್ದಕ್ಕೆ. ಶ್ರೀ ಎಸ್.ಎಂ. ಕೃಷ್ಣ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿದೇಶಾಂಗ ಮಂತ್ರಿಗಳು ನಮ್ಮ ಜೊತೆ ಮಾತನಾಡ್ತಾ ಇದ್ದಿದ್ದನ್ನು ಕೇಳಿದ್ರಿ. 3 ಪದಗಳನ್ನು ಬಳಸಿದ್ದಾರೆ. ನಾನು ವಿರಾಮಕ್ಕೆ ಹೋಗುವುದಕ್ಕೆ ಮೊದಲು ನಿಮ್ಮ ಮುಂದೆ ಹೇಳ್ತೀನಿ, ಇದು ನ್ಯಾಯಾಂಗದ ದೌರ್ಜನ್ಯ ಅನ್ನುವಂತಹ ಪದ. ಬಿ.ವಿ. ಆಚಾರ್ಯ ಅವರು ಅವತ್ತಿನ ದಿನ ಇದು ಪರ್ವರ್ಟೆಡ್ ಜಡ್ಜ್ಮೆಂಟ್ ಅಂದಾಗಲೇ ನಾನು ಅದನ್ನು ಸ್ಟ್ರಾಂಗ್ ಅಂತ ಅಂದ್ಕೊಂಡೆ. ಆದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಈಗ ಇದು ನ್ಯಾಯಾಂಗದ ದೌರ್ಜನ್ಯ ಮತ್ತು ಸುಪ್ರೀಂ ಕೋರ್ಟಿನ ಉದ್ದಟತನ, ಈ 2 ಪದಗಳನ್ನು ಬಳಸ್ತಾ ಇದ್ದಾರೆ. ಗಾಂಧೀಜಿ ಹೇಳಿದ್ದನ್ನು ಹೇಳ್ತಾ ಇದ್ರು, ನ್ಯಾಯವೇ ನ್ಯಾಯಬಾಹಿರವಾದಾಗ ಅದನ್ನು ಪರಿಪಾಲನೆ ಮಾಡದೆ ಧಿಕ್ಕರಿಸುವಂಥದ್ದೇ ನಮ್ಮ ಧರ್ಮ, ಅದು ಪರಮಧರ್ಮ ಅಂತ. ಈ ಗಾಂಧೀಜಿಯವರ ಪರಮ ಧರ್ಮದ ಮಾತುಗಳನ್ನು ನಮ್ಮ ರಾಜಕಾರಣಿಗಳು ಎಷ್ಟು ಕೇಳಿಸ್ಕೊತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಅದಕ್ಕೆ ವಾಪಸ್ ಬರ್ತೀನಿ, ಮುಂದಕ್ಕೆ ಹೋಗೋಣ. ಇನ್ನೂ ಮ್ಯಾಟರ್ ಇದೆ, ಇನ್ನೂ ಬೇಕಾದಷ್ಟು ಪಾಯಿಂಟ್ಸ್ ಇದೆ, ಅದನ್ನು ಹೇಳ್ತೀನಿ. ಜೊತೆಗೆ ಬಹುಶಃ ಈಗಿನ ತಲೆಮಾರಿನ ರಾಜಕೀಯ ನಾಯಕರುಗಳು ನಮ್ಮ ಜೊತೆ ಏನಾರು ಅಭಿಪ್ರಾಯಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ. ಅವರು ಬಂದರೆ ಅದೇನು ಅಂತ ನೋಡೋಣ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಇವತ್ತು ಮಾತನಾಡಿದ್ರು. ನಾಳೆ ಸರ್ವಪಕ್ಷ ಸಭೆಯನ್ನು ಕರೆದಿದ್ದೇನೆ, ನಾಳೆ ಎಲ್ಲರ ಜೊತೆ ಚರ್ಚಿಸಿ ಮುಂದಿನ ಹೆಜ್ಜೆಯನ್ನು ಇಡ್ತೀನಿ ಅಂತ. ಫೇರ್ ಎನಫ್. ಅಲ್ಲಿ ತನಕ ಶಾಂತಿಯಿಂದ ಇರಿ ಅಂತ ಮನವಿ ಮಾಡಿದ್ರು, ಅದು ಫೇರ್ ನನ್ನ ಪ್ರಕಾರ. ಸುಪ್ರೀಂ ಕೋರ್ಟ್ ಆದೇಶ ಕುರಿತು ಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಿಗ್ವಿಜಯ್ ಸೂಚನೆ ಮೇರೆಗೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆದರೆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದೇ ಪ್ರಶ್ನೆ. ಅಕ್ಟೋಬರ್ 18ರಂದು ವಿಚಾರಣೆಗೆ ಬರಲಿರುವ ಅರ್ಜಿ ರಾಜ್ಯಕ್ಕೆ ಮುಖ್ಯ. ಹೀಗಾಗಿ ಸುಪ್ರೀಂ ಆದೇಶದಿಂದ ನೀರು ಹರಿಸಬೇಕೆಂದು ರಾಜ್ಯದ ಲೀಗಲ್ ಟೀಮ್ ಸಲಹೆ ಕೊಟ್ಟಿದೆ. ಅವ್ರಿಗೆ ಇನ್ನೇನು ಕೆಲಸ? ಅಲ್ಲಿ ಸೋಲು ಉಗಿಸ್ಕೋ, ಕ್ಯಾಕರ್ಸಿ, ಬಿಡು ಅನ್ನು. ಇನ್ನು ಸುಪ್ರೀಂ ಆದೇಶವನ್ನು ಪರಾಮರ್ಶಿಸಿ ಆ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳೋದಾಗಿ ಜಲಸಂಪನ್ಮೂಲ ಮಂತ್ರಿಗಳು ಹೇಳ್ತಾ ಇದ್ರೆ, ಮುಂಜಾಗ್ರತಾ ಕ್ರಮವಾಗಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಆದೇಶದಲ್ಲಿ 21ನೇ ತಾರೀಕಿನಿಂದ 27ರವರೆಗೆ ಪ್ರತಿದಿನ 6,000 ಕ್ಯೂಸೆಕ್ಸ್ ದಂತೆ ನೀರು ಬಿಡಬೇಕು ಅಂತ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ, ನಿರ್ವಹಣಾ ಸಮಿತಿನೂ ಕೂಡ ರಚನೆ ಮಾಡಬೇಕು ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವು ನಾಳೆ
ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ. ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಂಪೂರ್ಣವಾದಂತ ನಮ್ಮ ರಾಜ್ಯ ಒಂದು ನಿಲುವನ್ನ ತೆಗೆದುಕೊಳ್ಬೇಕಾಗ್ತದೆ. ಈ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ ಇದರ ಬಗ್ಗೆ ಪರಾಮರ್ಶೆ ಮಾಡಿ ನಿರ್ಣಯ ತೆಗೆದುಕೋತಾರೆ. ಇನ್ನು ಕಾವೇರಿಗಾಗಿ ಮಂಡ್ಯ ಭಾಗದ ರಾಜಕಾರಣಿಗಳು ರಾಜೀನಾಮೆ ನೀಡೋಕೆ ಮುಂದಾಗಿದ್ದಾರೆ. ಮಂಡ್ಯದ ಜೆಡಿಎಸ್ ಸಂಸದ ಪುಟ್ಟರಾಜು ಡಿಸಿಗೆ ರಾಜೀನಾಮಾ ಪತ್ರ ನೀಡಿದ್ದಾರೆ. ಶಾಸಕ ಡಿಸಿ ತಮ್ಮಣ್ಣ ಕೂಡ ನಾಳೆ ರಾಜೀನಾಮೆ ನೀಡುತ್ತಾರೆ. ಮೇಲುಕೋಟೆ ಶಾಸಕ ರೈತ ಮುಖಂಡ ಪುಟ್ಟಣ್ಣಯ್ಯ, ಜೆಡಿಎಸ್ನಿಂದ ಅಮಾನತು ಆಗಿರುವ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ, ಕೆಆರ್ಪೇಟೆ ಜೆಡಿಎಸ್ ಶಾಸಕ ನಾರಾಯಣಗೌಡ ಹಾಗೂ ಜೆಡಿಎಸ್ ಎಂಎಲ್ಸಿ ಅಪ್ಪಾಜಿಗೌಡ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ಸ್ಪೀಕರ್ ಅವರನ್ನ ಖುದ್ದು ಭೇಟಿಯಾಗಿ ರಾಜೀನಾಮೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಆಲ್ ರೈಟ್. ಈ ಮಧ್ಯೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಹೊರಟಿರುವಂತಹ ಸಂಸದ ಪುಟ್ಟರಾಜು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನನ್ನ ದೃಷ್ಟಿಕೋನದಲ್ಲಿ MLAಗಳ ರಾಜೀನಾಮೆಯ ಜೊತೆಗೆ ಎಲ್ಲ MP ಗಳು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿ ಒಂದು ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲೇಬೇಕೀಗ. ಇದನ್ನು JDS ಸುಲಭವಾಗಿ ಮಾಡಬಹುದು, ಆದರೆ ಭಾರತೀಯ ಜನತಾ ಪಕ್ಷದ ನಾಯಕರು, ಧೀರೋದ್ದಾತರು, ಎದೆಗುಂಡಿಗೆ ಇರುವಂತಹವರು ರಾಜ್ಯದಿಂದ 17-18 MP ಗಳನ್ನು ತೆಗೆದುಕೊಂಡು ಹೋಗಿ ಬನಾ ಹೇ ಮೋದಿ ಪ್ರೈಮ್ ಮಿನಿಸ್ಟರ್ ಅಂತ ಭಾಷಣ ಬಿಗದವರು 3 ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದು ತಮ್ಮ ಒಂದು ನಿಲುವನ್ನು ವ್ಯಕ್ತಪಡಿಸೋದಕ್ಕೆ. ಎ, ಮೀಟಿಂಗ್ ಅಲ್ಲಿದ್ದೀವಿ. ಬಿ, ನಾನು ನಾಟ್ ರೀಚಬಲ್. ಸಿ, ಮೂರನೇದು, ನಾನು ಪ್ರವಾಸದಲ್ಲಿ ಇದ್ದೇನೆ, ಪ್ರಯಾಣದಲ್ಲಿದ್ದೇನೆ, ಮಧ್ಯ ಕಟ್ಟಾಗೋಬಿಡ್ಬೋದು ಅಂತ. ನಾಚಿಕೆ ಗೆಟ್ಟಂತಹ ನಿಲುವು. ಒಂದು ಪಕ್ಷವಾಗಿ, ರಾಷ್ಟ್ರೀಯ ಪಕ್ಷವಾಗಿ ನಿಮಗೆ ನಿಲುವನ್ನು ತೆಗೆದುಕೊಳ್ಳಕ್ಕಾಗ್ತಾ ಇಲ್ಲ, ನಮ್ಮ ಪಕ್ಷದ ನಿಲುವೇನು ಅಂತ ಹೇಳಕ್ಕಾಗ್ತಾ ಇಲ್ಲ ಅಂದಮೇಲೆ ನೀವು ಯಾವ ಊರು ಲೀಡರ್ಗಳಾಗ್ತೀರಿ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ. ಕಾವೇರಿ ಕೊಳ್ಳದಲ್ಲಿ ಬೆಂಗಳೂರು ಮಹಾನಗರಕ್ಕೆ 3 MP ಗಳನ್ನು ಕೊಟ್ಟಿದ್ದೇವೆ ಭಾರತೀಯ ಜನತಾ ಪಕ್ಷದಿಂದ, ನೆನಪಿರಬೇಕು. ಮೈಸೂರಿನ MP BJP ಇದು ನೆನಪಿರಬೇಕು. ನಿಮ್ಮ ರಾಜೀನಾಮೆ ಅನಿವಾರ್ಯ ಪರಿಸ್ಥಿತಿಗೆ ಬಂದೇ ಬರುತ್ತೆ, ನೀವು ರಾಜೀನಾಮೆ ಕೊಡಲೇಬೇಕಾಗತ್ತೆ. ಲೆಟ್ ಅಸ್ ಸಿ, ಅದಕ್ಕೆ ಆಮೇಲೆ ಬರೋಣ. ಈ ಮಧ್ಯೆ ರಾಜೀನಾಮೆಯನ್ನು ಹಿಡಿದುಕೊಂಡು ಹೊರಟಿರುವಂತಹ ಶ್ರೀ ಪುಟ್ಟರಾಜು ಅವರು ನನ್ನ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪುಟ್ಟರಾಜು ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ರಾಜೀನಾಮೆ ಪತ್ರವನ್ನು ಯಾರಾಗ ಕಳಿಸ್ಕೊಡ್ತೀರಿ ಹೇಳಿ ಫಸ್ಟ್. ಸರ್, ನಾನು ನೇರವಾಗಿ ಸ್ಪೀಕರ್ ಅವರಿಗೆ ತಗೊಂಡೋಗಿ ತಲುಪಿಸುವಂಥದ್ದು ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಮಾಧ್ಯಮದವ್ರ ಮುಂದೆ ಇವತ್ತು ನಾನು ಅನೌನ್ಸ್ ಮಾಡಿ ಸರ್ಕಾರದಿಂದ ಕೊಟ್ಟಂತ ಕಾರು ಮತ್ತು ಕಚೇರಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡೋದ್ರ ಮುಖಾಂತರ ಇವತ್ತು ನಾನು ಎಲ್ಲ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಮೊದಲುಗೊಂಡು ನಾಳೆನೇ ನಾನು ದೆಹಲಿಗೆ ತೆರಳಿ ಸ್ಪೀಕರ್ಗೆ ರಾಜೀನಾಮೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಫ್ಯಾಂಟಾಸ್ಟಿಕ್. ನೀವು ಆ ಕೆಲಸವನ್ನು ಮಾಡಿ. ಆದರೆ ನೀವು ದಯಮಾಡಿ ನನ್ನನ್ನು ಸಹಿಸ್ಕೊಳ್ಳಿ. ಈಗ ಒಂದು 2 ನಿಮಿಷ. ನಾನು SM ಕೃಷ್ಣ ಅವರು ಹಾಗೂ BV ಆಚಾರ್ಯ ಅವರು ಮಾತನಾಡ್ತಾ ಇದ್ದಿದ್ದರಿಂದ ಮಧ್ಯದಲ್ಲಿ ನನ್ನ ಅನಿವಾರ್ಯ ವಿರಾಮವನ್ನು ತೆಗೆದುಕೊಳ್ಳೋಕ್ಕಾಗಿರಲಿಲ್ಲ. ನನ್ನ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬಂದುಬಿಡ್ತೀನಿ. ನೀವು ದಯವಿಟ್ಟು ನನ್ನ ಜೊತೆ 2 ನಿಮಿಷ ಇರಿ. ನಿಮ್ಮನ್ನು ಇನ್ನೊಂದು 2-3 ಪ್ರಶ್ನೆ ನಾನು ಭಾಳ ಇಂಪಾರ್ಟೆಂಟ್ ಕೇಳಬೇಕಾಗಿದೆ. ದಯಮಾಡಿ ನನ್ನ ಜೊತೆ ಇರಿ ಪುಟ್ಟರಾಜು. ಆಲ್ ರೈಟ್. ಇವತ್ತಿನ ಬಿಗ್ ಬುಲೆಟಿನ್ ನಾನು ಮುಂದುವರಿಸ್ತಾ ಇದ್ದೀನಿ. ಮಂಡ್ಯದ ಸಂಸದರಾಗಿರುವಂತಹ ಶ್ರೀ ಪುಟ್ಟರಾಜು ಅವರು ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಈಗಾಗಲೇ ನನ್ನ ಕಾರು ಮತ್ತು ಕಚೇರಿಯನ್ನು ಹಿಂದಕ್ಕೆ ಕಳಿಸ್ತಾ ಇದ್ದೀನಿ ಮತ್ತು ಸ್ಪೀಕರ್ ಅವರಿಗೆ ನನ್ನ ರಾಜೀನಾಮೆಯನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾರಣ, ಮೊದಲ ಪ್ರಶ್ನೆಯನ್ನು ಅವರಿಗೆ ನಾನು ಕೇಳಿದ್ದಿದ್ದು, ಇತ್ತೀಚಿನ ದಿನಮಾನಗಳಲ್ಲಿ ರಾಜೀನಾಮೆ ಕೊಡುವುದು ಒಂದು ದೊಡ್ಡ ನಾಟಕದ ರೀತಿ ಕಾಣಿಸ್ತಾ ಇರುತ್ತೆ. ಪಕ್ಷದ ಅಧ್ಯಕ್ಷರಿಗೆ ಕೊಡುವುದು, ಅಥವಾ DC ಆಫೀಸಲ್ಲಿ ಕೊಡೋದು, ತಹಸೀಲ್ದಾರ್ಗೆ ಕೊಟ್ಬಿಡೋದು, ಅಥವಾ ಸಾಧ್ಯ ಆದರೆ ತನ್ನ ಬಂಟನೊಬ್ಬನ ಜೊತೆ ಯಾವುದೋ ಸೆಕ್ರೆಟರಿ ಕೈಗೆ ಕಳಿಸ್ಕೊಟ್ಬಿಡೋದು, ಈ ರೀತಿ ನಡೀತಾ ಇದೆ. ಹಾಗಾಗಿ ನಾನು ಅವ್ರನ್ನ ಯಾರ ಹತ್ರ ಕೊಡ್ತೀನಿ ಅಂತ ಕೇಳಿದ್ರೆ ಅವರು ಸರಿಯಾದ ಅಥಾರಿಟಿ ಹತ್ರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾನ್ಯ ಶ್ರೀ ಪುಟ್ಟರಾಜು ಅವರು, ಆ ರಾಜೀನಾಮೆ ಪತ್ರವನ್ನು ನೀವು ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರುವುದು ಬಹುಶಃ ಇವತ್ತಿನ ತೀರ್ಪಿನ ಪರಿಣಾಮವಾಗಿ. ಆದರೆ ಪುಟ್ಟರಾಜು ರಾಜೀನಾಮೆಯನ್ನು ಕೊಡುವುದರಿಂದ ಆಗೋದಾದರೂ ಏನು? ನೀವು ಮಾಡಬೇಕಾಗಿರೋದು ಬೆಂಗಳೂರು ಮಹಾನಗರದಲ್ಲಿ ಬಂದು ಕೂತ್ಕೊಂಡು ಒಂದು ಧರಣಿಯನ್ನು, ಮಂಡ್ಯದಲ್ಲಿ ಒಂದು ಧರಣಿಯನ್ನು ಕೂತ್ಕೋಬೇಕು. ಮೈಸೂರಿನ ಸಂಸದ ಆಗಿರುವಂಥವರು ನನ್ನ ಜೊತೆ ಬಂದು ಸೇರ್ಕೊಳ್ಳಿ, 24 ಗಂಟೆ ಟೈಮ್ ಕೊಡ್ತೀನಿ. ಬೆಂಗಳೂರಿಗೆ 3 MP ಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ ಭಾರತೀಯ ಜನತಾ ಪಕ್ಷದಿಂದ, ನೀವು ಬಂದು ನನ್ನ ಜೊತೆ ಸೇರ್ಕೊಳ್ಳಿ. ಮೊದಲ ಹಂತದಲ್ಲಿ ಕಾವೇರಿ ಕೊಳ್ಳದಲ್ಲಿರುವಂತಹ MP ಗಳ ರಾಜೀನಾಮೆಯನ್ನು ಕೊಡೋಣ. ಆಮೇಲೆ ಕರ್ನಾಟಕದ ವಿಚಾರ ಬಂದಾಗ ಮಹದಾಯಿಗೂ ಆಗುತ್ತಿರುವ ಅನ್ಯಾಯವನ್ನು ಇಟ್ಟುಕೊಂಡು ಉಳಿದವ್ರ ರಾಜೀನಾಮೆಯನ್ನು ತರೋಣ. ಹಾಗಾಗಿ ನನ್ನ ಜೊತೆ ಒಟ್ಟಾಗಿ ಬನ್ನಿ, ರಾಜೀನಾಮೆ ಕೊಡೋಣ. 48 ಗಂಟೆ ಕಾಯೋಣ ಬೇಕಿದ್ರೆ, ನೋ ಪ್ರಾಬ್ಲಮ್. ನೀವು ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡೋದ್ರಿಂದ ಸುಪ್ರೀಂ ಕೋರ್ಟಲ್ಲಿ ಏನೂ ಆಗಲ್ಲ. ಇದು ಮಾಡೋದು ಬೆಟರು. ನಾನು ಮತ್ತು ನನ್ನ ಪಕ್ಷ, ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಸಿನ ರೀತಿ ಯಾವ ಸಂದಿಗ್ಧದಲ್ಲೂ ಇಲ್ಲ ಅನ್ನೋ ಏಕೈಕ ಕಾರಣಕ್ಕೆ ನಾನು ರಾಜೀನಾಮೆಯನ್ನು ಕೊಟ್ಬಿಟ್ಟು ಹೊರಟು ಬಿಡ್ತೀನಿ ಅಂತ ಹೇಳ್ತಿರೋ, ವಿಚ್ ಈಸ್ ಕರೆಕ್ಟ್.
ಈ- ಸರ್, ಈಗ ತಾವು ಹೇಳಿದ್ದೆಲ್ಲ ನನಗೆ ಅರ್ಥ ಆಗಿದೆ. ಮೊದಲು ಈಗ ಯಾವಾಗಲೂ ಇವತ್ತು ನಮ್ಮ ಕಾವೇರಿ ಬೇಸಿನ ಅದರಲ್ಲಿ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಇವತ್ತು ನಮಗೆ ಒಂದು ಕರಾಳ ದಿನ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಇವತ್ತು ಆ ಉದ್ಭವ ಆಗಿದೆ. ನೋ ಇಂಥ ಒಂದು ಹಿನ್ನೆಲೆಯಲ್ಲಿ ನಾನು ಮೊದಲು ರಾಜೀನಾಮೆಯನ್ನ ಕೊಟ್ಟು No. ಉಳಿದಂತ ಎಲ್ಲರನ್ನೂ ಒಂದು ರೀತಿ ಒಗ್ಗೂಡಿಸ್ಕೊಂಡು ನೋ ನೋ ಶ್ರೀ ಪುಟ್ಟರಾಜು ಅವರೇ, ಕಾವೇರಿ ವಿಚಾರ ಮಂಡ್ಯದ ವಿಚಾರ ಅಲ್ಲ. ನೀವು ಈ ರೀತಿ ಪರಿಭಾವಿಸ್ತಿರೋದ್ರಿಂದಾನೇ ಪ್ರಾಬ್ಲಮ್ಗಳಾಗೋದು. ಕಾವೇರಿಯ ವಿಚಾರ ಕರ್ನಾಟಕದ ವಿಚಾರ. ಸರ್, ವೈ ಆರ್ ಯು ರೆಡ್ಯೂಸಿಂಗ್ ಇಟ್ ಟು ಓನ್ಲಿ ಅ ಮಂಡ್ಯ ಕಾನ್ಸ್ಟಿಟ್ಯೂಯೆನ್ಸಿ ಇಶ್ಯೂ? ನೋ, ಇದು ಬೆಂಗಳೂರಿನ ವಿಚಾರ, ಇದು ಮೈಸೂರಿನ ವಿಚಾರ, ಇದು ಹಾಸನದ ವಿಚಾರ, ಇದು ತುಮಕೂರಿನ ವಿಚಾರ, ಇದು ಕರ್ನಾಟಕದ ವಿಚಾರ. ಹಾಗಿರಬೇಕಾದರೆ ನನ್ನ ಪ್ರಶ್ನೆ, ನಿಮ್ಮೊಬ್ಬರ ರಾಜೀನಾಮೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಬರೀ JDS ಇಂದ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಎಂಪಿಗಳು ಕಾವೇರಿ ಕೊಳ್ಳದಲ್ಲಿ ಇದ್ದಾರೆ. ಬಿಜೆಪಿಯವರು ಮೈಸೂರು ಮತ್ತು ಬೆಂಗಳೂರಿನ 3, ಕಾಂಗ್ರೆಸ್ನವರು ತುಮಕೂರಿನಲ್ಲಿ, ಹಾಸನದಲ್ಲಿ ನಿಮ್ಮದೇ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ HD ದೇವೇಗೌಡರು, ಚಾಮರಾಜನಗರದಲ್ಲಿ ಕಾಂಗ್ರೆಸ್. ಈ ರೀತಿ ಇದೆ. ನೀವು ಇಷ್ಟೂ ಜನ ಒಟ್ಟಾಗಿ ನಿಂತು ಒಂದು ದಿನ ರಾಜೀನಾಮೆಯನ್ನು ಕೊಟ್ಟರೆ ಎಫೆಕ್ಟ್ ಇರುತ್ತೋ ಕರ್ನಾಟಕದ ಏಕತೆ ವಿಚಾರದಲ್ಲಿ? ಅಥವಾ ಪುಟ್ಟರಾಜು ಒಬ್ರು ಕೊಟ್ಬಿಟ್ರೆ ಆಯ್ತೋ? ಸರ್, ಈಗ ನೀವು ಹೇಳ್ತಕ್ಕಂಥದ್ದು ನಾನು ಅರ್ಥೈಸ್ಕೊಂಡಿದ್ದೇನೆ. ಮೊದಲು ನಾನು ಈ ಭಾಗದ ಸಂಸದನಾಗಿ ಮೊದಲು ನಾವು ರಾಜೀನಾಮೆಯನ್ನು ಕೊಟ್ಟು ಉಳಿದಂತ ಎಲ್ಲರನ್ನು ಮನವೊಲಿಸುವಂತ ಕೆಲಸ ಮಾಡಿ ಯಾಕೆ ಎಲ್ಲ ಮನವೊಲಿಸ್ಬೇಕು ಸರ್? ಅದವ್ರ ಜವಾಬ್ದಾರಿ ಅಲ್ವಾ? ಹೋರಾಟ ನೀವ್ಯಾಕೆ ಮನವೊಲಿಸ್ತೀರಿ ಸರ್? ನೀವ್ಯಾಕೆ ಅವ್ರ ಜವಾಬ್ದಾರಿ ಅಲ್ವಾ ಅಂತ? ಅದವ್ರ ಜವಾಬ್ದಾರಿ. ನಾನಂತೂ ನೋಡಿಲ್ಲಪ್ಪ ಬೆಂಗಳೂರಿನ ಎಂಪಿಗಳು ಮತ್ತು ಮೈಸೂರಿನ ಎಂಪಿ ಎಲ್ಲಿ ಹೋದ್ರು ಎಂಪಿಗಳು ನೋಡೇ ಇಲ್ಲ. 2 ಮಂತ್ರಿಗಳು, ಮಾನ್ಯ ಸದಾನಂದ ಗೌಡರು ಮತ್ತೆ ಅನಂತಕುಮಾರ್ ಅವರು ಮತ್ತೆ ಸನ್ಮಾನ್ಯ ಶ್ರೀ PC ಮೋಹನ್ ಹಾಗೂ ಪ್ರತಾಪ ಸಿಂಹ, 4 ಜನ ಬಿಜೆಪಿಯಿಂದ. ಎಲ್ಲಿ ಹೋದ್ರು ನಮ್ಮ ಎಂಪಿಗಳು, ಪರ್ಟಿಕ್ಯುಲರ್ಲಿ ಬಿಜೆಪಿನವರು ಪ್ಲಸ್ ಕಾಂಗ್ರೆಸ್ನವರು ಅಷ್ಟೇ. ಮುದ್ದನಮೇಗೌಡರು ಎಲ್ಲಿ ಕಾಣೆ ಆದ್ರೋ, ಧ್ರುವನಾರಾಯಣ್ ಎಲ್ಲಿ ಕಾಣೆ ಆದ್ರೋ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋದ್ರು ಎಂಪಿಗಳು. ಯಾರ ಮನವೊಲಿಸ್ತಾ ಇದ್ದೀರಿ ಮಹಾಸ್ವಾಮಿ ನೀವು? ಇದೇನು ಮದುವೆ ಮನೆಗೆ ಇನ್ವಿಟೇಷನ್ ಕೊಡ್ಬೇಕಂತ ಇವ್ರಿಗೆ? ಈಗ ತಿಥಿ ಊಟಕ್ಕೆ ಹೋಗಿ ಯಾರು ಕರೀತಾರೇನ್ರಿ? ಈಗ ನಡೀತಿರೋದು ತಿಥಿ, ಬಂದು ಊಟ ಮಾಡಕ್ ಹೇಳಿ. ಈಗ ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತಾ ಇದೆ. ಈಗ ನಾವೆಲ್ಲರೂ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಒಗ್ಗಟ್ಟಿನಿಂದ ಎಲ್ಲಾ ಪಕ್ಷದ ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಇವತ್ತು ಹೋರಾಟದ ಹಾದಿಯಲ್ಲಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಇವತ್ತು ನ್ಯಾಯಯುತವಾದಂತ ಒಂದು ತೀರ್ಮಾನ ಆಗಲೇಬೇಕಾದಂತ ಅನಿವಾರ್ಯತೆ ಇದೆ. ಇದು ಎಲ್ಲಾ ಪಕ್ಷದ ಮುಖಂಡರು ಒಗ್ಗಟ್ಟಿನಿಂದ ಇವತ್ತು ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ನಾನು ಮೊದಲು ಜನರಲ್ಲಿ ಒಗ್ಗಟ್ಟಿದೆ. ಮೊನ್ನೆ ತೀರ್ಪು ಬಂದ ದಿನ ಬೆಂಗಳೂರಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಜನಸಾಮಾನ್ಯರು ಮಾಡಿದ್ದಾರೆ. ಆದ್ರೆ ಯಾವೊಬ್ಬ ಜನನಾಯಕನು ಕೂಡ ಈ ವಿಚಾರದಲ್ಲಿ ಮಾತಾಡಿಲ್ಲ. ಅದು ಮೈಸೂರು ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು, ಯಾರು ಮಾತಾಡಿಲ್ಲ. ರಾಜೀನಾಮೆ ಮತ್ತು ಪಕ್ಷದ ಹೈಕಮಾಂಡ್ ವಿಚಾರ ಬಂದ ತಕ್ಷಣ ನಡುಬಗ್ಸಿ ಜೀತದಾಳಗಳ ತರ ನಿಂತ್ಕೊಂಡ್ಬಿಡ್ತಾರೆ ಸಾಲಾಗಿ ಎಲ್ಲರೂ. ನನ್ನ ಪ್ರಶ್ನೆ ಅದಲ್ಲ ಪುಟ್ಟರಾಜು ಅವರೇ. ನಾಳೆ ಸರ್ವಪಕ್ಷಗಳ ಸಭೆ ಇದೆ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಒಂದನ್ನ ಕ್ರಿಯೇಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಈ ಸರ್ವಪಕ್ಷಗಳ ಸಭೆಗೆ ತಾವು ಹೋಗ್ತಾ ಇದ್ದೀರೋ ಇಲ್ವೋ ನನಗೆ ಅರಿವಿಲ್ಲ. ನಿಮ್ಮ ಪಕ್ಷದ ನಾಯಕರಂತೂ ಹೋಗ್ತಾರೆ. ಒನ್ ಆಫ್ ದ ರೆಸಲ್ಯೂಷನ್ ಶುಡ್ ಬಿ ಸಬ್ಮಿಟ್ ದ ರೆಸಿಗ್ನೇಷನ್ಸ್. ಇವತ್ತು ನಾವು ಕೊಡೋಣ, ಈ ಭಾಗದ ಎಲ್ಲ ಎಂಪಿಗಳು ಕೊಟ್ಬಿಡೋಣ ಮೊದಲನೇ ಹಂತದಲ್ಲಿ. ಆ ನಂತರ ಪ್ರಹ್ಲಾದ ಜೋಶಿ ಅಥವಾ ಉತ್ತರ ಕರ್ನಾಟಕದ ಇತರೆ ಎಂಪಿಗಳ ಕಥೆನ ಆಮೇಲೆ ನೋಡೋಣ. ಇದನ್ನು ಮಾಡೋದು ಬಿಟ್ಟು ಒಬ್ಬೊಬ್ಬರು ಮಾಡಿ ನೀವೇನು ಮಾಡ್ತೀರಿ ಗೊತ್ತಾ ಪುಟ್ಟರಾಜು? ನೀವು ಅಂತಂದರೆ ನೀವೇ ಅಲ್ಲ, ಹೇಳ್ತೀನಿ ನೋಡಿ. ನೀವೀಗ ರಾಜೀನಾಮೆ ಕೊಡ್ತೀರಿ, ಸ್ಪೀಕರ್ ಕಚೇರಿಗೆ ಹೋಗುತ್ತದು. ಅವರು ಒತ್ತಡದಿಂದ ಮಾನ್ಯ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಅವ್ರನ್ನ ಕರೆಸಿ ಮಾತನಾಡುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಸಮಯ ನಿಗದಿ ಆಗಲ್ಲ. 3 ತಿಂಗಳು ಯಾರೂ ನಿಮ್ಮನ್ನು ಕರೆಸೋದು ಇಲ್ಲ, ನಿಮ್ಮನ್ನು ಮಾತು ಆಡಲ್ಲ. ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಹೋಗಿ ಬರೋಣ,
ಅದಾದ ನೋಡೋಣ ಅಂತ ಸ್ಟಾರ್ಟ್ ಮಾಡ್ತಾರೆ. ಆ ಮಧ್ಯದಲ್ಲಿ ಕಾನೂನು ಪಾಲನೆ ಮಾಡೋಣ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಸದ್ಯಕ್ಕೆ ಬಿಟ್ಟು ಮೇಲ್ಮನವಿ ಹೋಗಿ ನೋಡೋಣ ಅಂತ ಹೋಗ್ತಾರೆ. ಈ ರೀತಿ ಡ್ರಾಮಾಗಳಾದರೆ 1.5 ತಿಂಗಳು ಮುಗಿಯುತ್ತೆ, ಅಲ್ಲಿಗೆ ಇಶ್ಯೂ ಕ್ಲೋಸ್ಡ್. ನಿಮ್ಮ ರಾಜೀನಾಮೆನೂ ಇಲ್ಲ, ನೀರು ಇಲ್ಲ. ಡ್ರಾಮಾ ಡ್ರಾಮಾ ಡ್ರಾಮಾ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ. ನಾನು ರಂಗನಾಥ್ ಸರ್, ನಾನು ರಾಜೀನಾಮೆ ವಿಚಾರದಲ್ಲಿ ಬದ್ಧನಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಈ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಅದಾದ್ಮೇಲೆ ಜನರ ಮಧ್ಯೆನೇ ಇದ್ದು ಎಲ್ಲರ ವಿರುದ್ಧ ಇವತ್ತು ಹೋರಾಟ ಮಾಡತಕ್ಕಂಥದನ್ನ ನನ್ನ ಜನರು ಸೇರಿಸ್ಕೊಂಡೇ ಮಾಡಿ ಇವತ್ತು ನಾನು ಹೋರಾಟ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ ಸರ್. ಆ ರಾಜೀನಾಮೆ ಪತ್ರಕ್ಕೆ ಒಂದು ರೀತಿ ರಿವಾಜ್ ಇರುತ್ತೆ, ಆ ಪ್ರಕಾರನೇ ಕಳಿಸಿ. ಮತ್ತೆ ಅದರೊಳಗಡೆ ಒಂದು ವರ್ಡ್ ಎಕ್ಸ್ಟ್ರಾ ಮಾಡಿದ್ರು ಸ್ಪೀಕರ್ ಒಪ್ಪಲ್ಲ, ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಆಮೇಲೆ ನಾವು ಮತ್ತೆ ಪುಟ್ಟರಾಜ್ ಅವರೇ ರಾಜೀನಾಮೆನೇ ಕೊಟ್ಟಿಲ್ಲ, ಅದೇನೋ ರಾಂಗ್ ಮಾಡ್ಬಿಟ್ರಂತೆ, ಬೇಕು ಅಂತ ಮಾಡಿದ್ರಾ ಅಂತ ನಾವು ಕೇಳಬೇಕು. ಸುಮ್ಮನೆ ಒಬ್ರು ಕೊಡೋದ್ರಿಂದ ಅದಕ್ಕೆ ಬೆಲೆನೂ ಇರಲ್ಲ. ಈಗ ನಾನು ಈ ಜಿಲ್ಲೆಯ ಸಂಸದನಾಗಿ ನನ್ನ ಕರ್ತವ್ಯ ನಾನು ನಡ್ಕೋಬೇಕಾಗಿದೆ. ಆ ಕೆಲಸವನ್ನ ಯಾವ ರೀತಿ ರಾಜೀನಾಮೆ ಅಂಗೀಕಾರ ಆಗಬೇಕೋ ಆ ಷರತ್ತಿನಲ್ಲೇ ನಾನು ರಾಜೀನಾಮೆಯನ್ನ ಕೊಟ್ಟು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನನ್ನ ಜನರ ಮಧ್ಯೆ ಇದ್ದು ನಾನು ಮಾಡ್ತೇನೆ ಸರ್. ಅದಕ್ಕೆ ಮೊದಲು ಉಳಿದ ಎಂಪಿಗಳಿಗೂ ಮಾತಾಡಿಸಿ, ಜನನೂ ಮಾತಾಡ್ತಿದ್ದಾರೆ, ಈಗ ಎಲ್ಲರನ್ನೂ ಸೇರಿಸಿ ಒಂದು ಹಂತದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಆಗ ನರೇಂದ್ರ ಮೋದಿ ಅವ್ರಿಗೋ ಮತ್ತೊಬ್ಬರಿಗೋ ಸಂವಿಧಾನದ ಒಂದು ಬಿಕ್ಕಟ್ಟು ಸೃಷ್ಟಿ ಆಗೋದು ಏನೋ ಒಂದು ಆಗತ್ತೆ. ಈಗಲೂ ನೀವು ಒಂದಾಗದೆ ನಂದು ಮೀಟಿಂಗಲ್ಲಿದ್ದೀನಿ ಆಮೇಲೆ ಮಾತಾಡ್ತೀನಿ ಅಂತಾನೋ, ನಾಟ್ ರೀಚಬಲ್ ಮಾಡ್ಕೊಳ್ಳೋದು ಫೋನನ್ನು, ಟ್ರಾವೆಲ್ ಮಾಡ್ತಾ ಇದ್ದೀನಿ ನಿಮಗೆ ಸಿಗ್ತಾ ಇಲ್ಲ ನಾನು ಅಂತ ಹೇಳಿ SMS ಹಾಕುವಂತಹ ಜನನ್ನ ನಿಮ್ಮನ್ನು ನಾಯಕರು ಅಂತ ಕರೆಯೋಕ್ಕಾಗತ್ತಾ? ಯಾರು ನಮಗೆ ಪ್ರತಿಕ್ರಿಯೆ ಕೊಡೋಕ್ಕಾಗದೇ ಇದ್ದವ್ರಿಗೆ. ಪುಟ್ಟರಾಜ್ ಅವರೇ, ನೀವು ರಾಜೀನಾಮೆ ತೀರ್ಮಾನವನ್ನು ಪ್ರಕಟ ಮಾಡ್ತಾ ಇದ್ದೀರಿ. ಹೇಳಿದ ಪ್ರಯತ್ನವನ್ನು ಮಾಡ್ತೇನೆ ಸರ್. ಆಲ್ ರೈಟ್, ಲೆಟ್ ಮೀ ಸಿ. ಇನ್ನೂ 1-2 ದಿನ ಟೈಮ್ ಇದೆ, ನೋಡೋಣ ನೀವೇನು ಮಾಡ್ತೀರಿ ಅಂತ. ಥ್ಯಾಂಕ್ ಯು ಶ್ರೀ ಪುಟ್ಟರಾಜು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾನ್ಯ ಸದಸ್ಯರು ತಮ್ಮ ಕಾರು ಮತ್ತು ಕಚೇರಿನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಜೀನಾಮೆಯನ್ನು ನಿಯಮಿತ ರೂಪದಲ್ಲೇ ಕಳಿಸ್ಕೊಡ್ತೀನಿ ಅಂತಿದ್ದಾರೆ. ಅವರ ಪಕ್ಷದಲ್ಲಿ ಇನ್ನೂ ಒಬ್ಬರಿದ್ದಾರೆ MP ಮಾನ್ಯ ಶ್ರೀ ದೇವೇಗೌಡರು, ಅವರೇನು ಮಾಡ್ತಾರೋ ನನಗೆ ಅರಿವಿಲ್ಲ. ಆ ಮಧ್ಯದಲ್ಲಿ ಕಾಂಗ್ರೆಸ್ದು ಇದೆ, BJP ಇದೆ MPಗಳು. ಯಾರೋ ಒಬ್ಬರು ಕೊಟ್ಟಿದ್ದರಿಂದ ಪ್ರಯೋಜನ ಆಗಲ್ಲ. ಹೋಲ್ಸೇಲ್ ಕೊಟ್ಟರೆ ಒಂದಷ್ಟು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ, ಸಂವಿಧಾನದ ಬಿಕ್ಕಟ್ಟು. ಲೆಟ್ ಅಸ್ ಸಿ ಅದೇನು ಅಂತ. ಪುಟ್ಟರಾಜು ಅವರೇ, ಥ್ಯಾಂಕ್ ಯು. ನೀವು ಇಷ್ಟೊತ್ತು ನನ್ನ ಜೊತೆ ಮಾತನಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾನೀಗ ಮಗದೊಂದು ವಿರಾಮಕ್ಕೆ ಹೋಗಬೇಕಲ್ಲ. ವಿರಾಮದಿಂದ ಬಂದ ಮೇಲೆ ಕಾಂಗ್ರೆಸ್ ಹಾಗೂ BJPಯಿಂದ ಪ್ರತಿಕ್ರಿಯೆಗೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು BJPಯನ್ನು ಕೊಡಲಿಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ತಯಾರಿ ಇದ್ದಾರೆ. ಬಟ್ BJPಯವರು ಭಾಳ ಆಶ್ಚರ್ಯಕರ ರೀತಿಯಲ್ಲಿ ನಾಪತ್ತೆ ಆಗೋಗಿದ್ದಾರೆ. ಯಾರೊಬ್ಬರೂ ಕೈಗೆ ಸಿಗುವ ಲಕ್ಷಣ ಇಲ್ಲ. ಈ ಮಾತುಗಳನ್ನು ನಾನು ಕರ್ನಾಟಕದ ಜನರಿಗೆ ಹೇಳಿದ ಮೇಲೂ ಯಾರಾದರೂ BJP ಲೀಡ್ರು ಇಲ್ಲ, ನನಗೆ ಎದೆಗಾರಿಕೆ ಮತ್ತು ಜವಾಬ್ದಾರಿ, ಕರ್ನಾಟಕದ ವಿಚಾರದಲ್ಲಿ ನನಗೂ ನೆಲ ಜಲದ ಬಗ್ಗೆ ನಿಮಗಿಂತ ಜಾಸ್ತಿ ಇದೆ ಅನ್ನೋದಿದ್ದರೆ, ಆ ತಾಕತ್ತು ಮತ್ತು ಧೈರ್ಯ ಇದ್ದರೆ ಅಪ್ಪಿ ತಪ್ಪಿ ನಾನು ಜೀತದಾಳ ಅಲ್ಲ ಈ ವಿಚಾರಕ್ಕೆ ಬಂದಾಗ ಅನ್ನೋ ಭಾವನೆ ಇದ್ದರೆ ಬಂದು ಪ್ರತಿಕ್ರಿಯೆ ಕೊಡಿ, ಇಲ್ದಿದ್ರೆ ಜನ ಅವ್ರ ತೀರ್ಮಾನ ಅವ್ರು ಮಾಡ್ಕೊಳ್ಳಿ. ಎಸ್ ಸರ್, ಪ್ರಶ್ನೆಗಳು ಭಾಳಷ್ಟಿದೆ. ನಂಬರ್ 1, ತಾವು ಹೇಳ್ತಾ ಇದ್ರೆ BJP ನಾಯಕರು ಯಾರು ಸಿಗ್ತಾ ಇಲ್ಲ ಅಂತ. ಅವ್ರು ಆವಾಗಲೇ ಕ್ಲಾರಿಫಿಕೇಶನ್ ಕೊಟ್ಟರು ಸರ್. ಯಡಿಯೂರಪ್ಪನವ್ರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಪ್ರಧಾನಿಗಳ ಮಧ್ಯಪ್ರವೇಶದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ರು. ಅವರು ಮುಗಿದೋಯ್ತು ಕತೆ ಅಲ್ಲಿಗೆ. ಭಾರತೀಯ ಜನತಾ ಪಕ್ಷದವರು ಪ್ರಧಾನಮಂತ್ರಿಗಳ ಮಧ್ಯಪ್ರವೇಶ ಇಲ್ಲ ಅನ್ನೋದಾಗಲಿ, ಪದೇ ಪದೇ ಅದೇ ರಾಗ ಅದೇ ಹಾಡು ಅಂತ, ಅದು ವಾದ ಸರಿ ಮಾಡಿಲ್ಲ, ಅದು ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ, ಅದು ಇದು ಮಾಡಿರಲಿಲ್ಲ ಅಂತ ಈ ಡ್ರಾಮಾನೇ ಮಾಡೋದನ್ನು ಸ್ಟಾಪ್ ಮಾಡದೇ ಇದ್ರೆ ಅವ್ರಿಗೊಂದು ಸರಿಯಾದ ಬಹಿಷ್ಕಾರ ಹಾಕಬೇಕು. ಜನ ಬೆಂಗಳೂರಿನವ್ರು ಫಸ್ಟ್ ಹಾಕಬೇಕು. ನೀವೇ ಅವ್ರನ್ನ ಕಾರ್ಪೊರೇಷನ್ಗೆ ಹೈಯೆಸ್ಟ್ ಸೀಟ್ ಕೊಟ್ಟು ಎಲೆಕ್ಟ್ ಮಾಡಿದ್ದು, ನೀವು ಫಸ್ಟ್ ಹಾಕಬೇಕು. ಅಟ್ಲೀಸ್ಟು ಕಾವೇರಿ ಬಗ್ಗೆ ಗೊತ್ತಿರೋರು, ಉತ್ತರ ಭಾರತದಿಂದ ಬಂದಿರೋರು ಬಿಡಿ, BJPಗೆ ಹಾಕ್ತಾರೋ ಬಿಡ್ತಾರೋ, ಅವ್ರಿಗೆ ಕಾವೇರಿ ಇದ್ರಷ್ಟು ಸತ್ತರಷ್ಟು ಅವ್ರಿಗೇನು ಹೋಗ್ಬೇಕು, ಅವ್ರಿಗೆ ಹಾಕ್ಬೇಕಂಗಾರೆ. ಇಲ್ದಿದ್ರೆ ಇನ್ಮೇಲಿಂದ ಯಡಿಯೂರಪ್ಪನವರಾಗಲಿ BJPಯವರಾಗಲಿ ಈ ಸ್ಟ್ಯಾಂಡರ್ಡ್ ರಾಗ ಹಾಡೋದನ್ನು ನಿಲ್ಲಿಸಬೇಕು, ಇವ್ರ ಕೈಯಲ್ಲಿ ಸ್ಟಾಪ್ ಮಾಡಿಸ್ಬೇಕು. 3 ಜನ MPಗಳನ್ನು ಬೆಂಗಳೂರಿನಿಂದ ಏನು ಕಡಲೆಕಾಯಿ ಚತ್ತಿನ ಕಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಕೇಂದ್ರ ಸಚಿವರು ಅದರಲ್ಲೊಬ್ರು ಯಾರು ಇರಲಿ, ಇಬ್ಬರು ಅವ್ರು ಏನು ಪಾತ್ರ ನಿರ್ವಹಿಸ್ತಿದ್ದಾರೋ ತೆರೆಯ ಹಿಂದೆ ನಮ್ಗೆ ಅರಿವಿಲ್ವೇನೋ. ಆದರೆ ನೀವು ನಿರ್ವಹಿಸುತ್ತಿರುವ ಪಾತ್ರ ಬೇರೆ, ಇಂತಹ ಪರಿಸ್ಥಿತಿ ಬಂದಾಗ ಒಂದು ಹೇಳಿಕೆನಾದ್ರು ಕೊಡಬೇಕು ತಾನೆ, ಆಚೆ ಬರಬೇಕು ತಾನೆ, ನಿಮ್ಮ ನಿಲುವೇನು ಹೇಳಬೇಕು ತಾನೆ. ಜನರ ವಿಶ್ವಾಸದಲ್ಲಿ ಯಾರು ಮಾಡಬೇಕಾ ಕೆಲಸ? BJPಯವರು ಮಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್.
ಪದೇ ಪದೇ ಅದೇ ಅದ್ರ ಮಧ್ಯೆ ಒಂದು ಕಡ್ಡಿ ಇಟ್ಬಿಟ್ಟು ಮಜಾ ನೋಡೋದು ಅವಾಗ. ಇದು ಮೂರ್ಖತನದಿಂದ ಮಾಡಿದ ವಾದ. ನೀವೇನು ಪ್ರಭೂತಿಗಳು ಬಹಳ ದೊಡ್ಡ ವಾದವನ್ನ ಮಾಡಿರೋರು. ಈ ಹಿಂದೆ ನೀವು ಮಾಡಿದ್ದೀರಿ ನೀವಿಂದ ಇದನ್ನೇ. ಕಡ್ದಿದ್ದು ಅಷ್ಟರಲ್ಲೇ ಇದೆ ನಿಮ್ದುವೆ. ನೀವು ಅಧಿಕಾರದಲ್ಲಿ ಇದ್ದಿದ್ರು ಇದೇ ನಾರಿಮನ್ ಇಟ್ಕೊಂಡು ಹೇಳ್ತಿದ್ರಿ, ಆಗಲೂ ಇದೇ ಮಾತು ಬರ್ತಿತ್ತು. ಅದರಿಂದ ಸ್ಟಾಪ್ ದಿಸ್ ರಬ್ಬಿಶ್ ಅಂಡ್ ಚೈಲ್ಡ್ ಪ್ಲೇ. ಮಕ್ಕಳಾಟವನ್ನು ನಿಲ್ಲಿಸ್ಬಿಡಿ. ಸಿಕ್ಕಿದ್ರಲ್ಲಿ ಕಡ್ಡಿ ಆಡಿಸೋ ಕೆಲಸ ಬಿಟ್ಬಿಡಿ. ನಿಮಗೆ ನರೇಂದ್ರ ಮೋದಿನೇ ಇಂಪಾರ್ಟೆಂಟ್ ಇದ್ರೆ ಕರ್ನಾಟಕ ಬಿಟ್ಬಿಟ್ಟು ನರೇಂದ್ರ ಮೋದಿ ಜೊತೆ ಗುಜರಾತ್ಗೆ ಹೋಗಿ ಎಲೆಕ್ಟ್ ಆಗಿ ಅಲ್ಲೇ ಇದ್ಬಿಡಿ. ಅಲ್ಲ ಸರ್, ಅವರು ಹೇಳಿದಾರೋ ಇಲ್ಲ, ಅವ್ರ ನಿಲುವು ಸ್ಪಷ್ಟಪಡಿಸಿದಾರೋ ಇಲ್ಲ, ಮೊದಲೇ ಇವರೇ ಲೆಟ್ ಅಸ್ ಸಿ ಅದಕ್ಕೆ ಆಮೇಲೆ ಹೋಗೋಣ. ಕರ್ನಾಟಕ ರಾಜ್ಯದ ಮುಂದೆ ಈಗ ಇರಬಹುದಾದ ದಾರಿ ಏನು ಹಾಗಾದ್ರೆ? ಇಷ್ಟೆಲ್ಲ ಭಾಷಣ ಮಾಡ್ತಾ ಇದ್ದೀವಿ. ನೀರನ್ನ ಬಿಟ್ಟು ಬಿಡುವುದು 6,000 ಕ್ಯೂಸೆಕ್ಸ್ ಬಿಟ್ಕೊಟ್ರೆ ಏನು ದಾರಿನೇ ಇಲ್ವಲ್ಲ, ಇನ್ನೇನು ಗಲಾಟೆನೇ ಇಲ್ವಲ್ಲ. ಈಗ ಏನಿದೆ ಗಲಾಟೆ? 6,000 ಕ್ಯೂಸೆಕ್ಸ್ ಕೊಟ್ಬಿಟ್ರೆ ಆಗೋಯ್ತಲ್ಲ. 4 ವಾರದ ಒಳಗಡೆ ನಿರ್ವಹಣಾ ಮಂಡಳಿ ರಚನೆ ಆಗೋಗಿ ಅಧಿಸೂಚನೆ ಆಚೆ ಬರೋದು ಆಗ್ಬಿಟ್ರೆ ಗಲಾಟೆ ಏನಿದೆ? ಮುಗ್ದೋಯ್ತು, ಇಶ್ಯೂ ಓವರ್. ತಿಥಿ ಕಾರ್ಡ್ ಹಂಚ್ಕೊಳ್ಳಿ ಅಷ್ಟೇ, ದಟ್ಸ್ ಆಲ್. ಎರಡನೇದು, ಬಿಡಲ್ಲ ಎಂದು ಹೇಳುವುದು. ಬಿಡಲ್ಲ ಎಂದು ಹೇಳಿದರೆ ನೀರನ್ನು ಉಸ್ತುವಾರಿ ನಿರ್ವಹಣಾ ಮಂಡಳಿಗೆ ಆಮೇಲೆ ಬರೋಣ. ಬಿಡಲ್ಲ ಎಂದು ಹೇಳಿದರೆ ಏನಾಗತ್ತೆ? ಸುಪ್ರೀಂ ಕೋರ್ಟಿನ ನ್ಯಾಯಾಂಗ ನಿಂದನೆ ಆಗತ್ತೆ. ಆಗಲಿ. ಎಸ್ ಎಂ ಕೃಷ್ಣ ಅವರು ಹೇಳ್ದಂಗೆ ಪಾಲನೆ ಮಾಡಲಿಕ್ಕೆ ಆಗದ ತೀರ್ಪನ್ನು ನಾನು ಪಾಲನೆ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋದು ನ್ಯಾಯಾಂಗ ನಿಂದನೆ ಆಗತ್ತೆ ಅನ್ನೋದಿದ್ರೆ ಆಗಲಿ. ಮಾಧ್ಯಮಗಳಲ್ಲಿ ಕುತ್ಕೊಂಡು ಹೇಳೋದು ಸ್ವಲ್ಪ, ಜೈಲ್ಗೆ ಹೋಗೋರು ನಾವ್ರಿ ಅಲ್ಲಿ. ಆಯ್ತು, ಜೈಲ್ ಆಯ್ತಾ? ಹೌದಾ? ಕರೆಕ್ಟಾ? ಯಾವ ಮಹಾನ್ ನಾಯಕ ಒಬ್ಬ ಈ ವಿಚಾರದಲ್ಲಿ ಜೈಲ್ಗೆ ಹೋಗ್ತೀನಿ ಅಂತಾರೆ, ಅವ್ರ ಜೊತೆ ನಾನು ಹೋಗ್ತೀನಪ್ಪ. ಆಯ್ತಾ? ನಿಮ್ಗೆ ಅಷ್ಟೇ ತಾನೇ ನೆಮ್ಮದಿ ಬೇಕಾಗಿರೋದು, ನಿಮ್ಗೆ ಅಷ್ಟೇ ತಾನೇ ತೃಪ್ತಿ ಬೇಕಾಗಿರೋದು. ಆಲ್ ರೈಟ್, ನಾನು ಬಂದು ನಿಮ್ಮ ಜೊತೆ ಕೂತ್ಕೋತೀನಪ್ಪ, ನಾನು ನಿಮ್ಮ ಜೊತೆ ಜೈಲ್ಗೆ ಬಂದ್ಬಿಡ್ತೀನಿ. ನಾನು ನ್ಯೂಸ್ ಮಾಡಿದ್ರು ಬೇಡ, ನೆಗೆದು ಬಿದ್ದೋಗ್ಲಿ 9 ಗಂಟೆ ಬುಲೆಟಿನ್ ಬೇಕಾದ್ರೆ ಮಾಡ್ತಿದ್ರು ಬೇಡಪ್ಪ, ನಾವು ಬಂದು ಕೂತ್ಕೋತೀವಪ್ಪ. ಎಲ್ಲ ಕಚೇರಿಗಳಿಂದ ಬೇಕಾದ್ರೆ ಒಬ್ಬೊಬ್ಬರ ಪ್ರಾತಿನಿಧಿಕವಾಗಿ ಕಳಿಸ್ಕೊಡೋಣಪ್ಪ ನಿಮ್ಮ ಜೊತೆಗೆ. ನೀವು ಒಬ್ಬರೇ ಹೋಗೋಕ್ಕೆ ಭಯ ಆಗತ್ತೆ, ರಾತ್ರಿ ಹೊತ್ತು ದೆವ್ವ ಭೂತ ಇರುತ್ತೆ ಜೈಲೊಳಗಡೆ ಅಂತ ಏನಾದ್ರು ಭಯ ಇದ್ದರೆ ನಿಮಗೆ. ಎಂಥ ನಾನ್ಸೆನ್ಸ್ ಇದು. ನ್ಯಾಯಾಂಗ ನಿಂದನೆ ಆಗುವುದು. ಎರಡು. ಮೂರನೇದು, 3,000 ಕ್ಯೂಸೆಕ್ ನೀರನ್ನು ಮೇಲುಸ್ತುವಾರಿ ಸಮಿತಿ ಹೇಳಿದ್ದನ್ನು ನಾವು ಒಪ್ಪಿದ್ದೀವಿ ಮಾನಸಿಕವಾಗಿ ಮತ್ತು ಕಾರಣ ಅದು ಪರಿಣಿತರ ಸಮಿತಿ ಅನ್ನುವ ಕಾರಣಕ್ಕೆ. ಅಲ್ಲಿ ತಜ್ಞರಿದ್ದಾರೆ, ಪರಿಣಿತರಿದ್ದಾರೆ, ಅರಿತವರಿದ್ದಾರೆ ಅನ್ನೋ ಕಾರಣಕ್ಕೆ ಅದನ್ನು ಒಪ್ಪಿದ್ದೇವೆ 3,000 ಕ್ಯೂಸೆಕ್. ಈ 3,000 ಕ್ಯೂಸೆಕ್ಕನ್ನು ನಾವು ಮುಂದಿನ 6 ದಿನನೋ 7 ದಿನನೋ ಬಿಟ್ಬಿಡಬೇಕು. ಉಳಿದ 3,000 ಕ್ಯೂಸೆಕ್ಕನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಬೇಕು. ಯಾವಾಗ? ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ ಕೇಳಬೇಕು. 3,000 ಕ್ಯೂಸೆಕ್ ಬಿಟ್ವಿ ಮೇಲುಸ್ತುವಾರಿ ಸಮಿತಿ ಹೇಳ್ದಂಗೆ. ಆದರೆ ತಾವು ಹೇಳಿದ್ದಂಥದ್ದನ್ನು ಬಿಡಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಕಾರಣ ನಮ್ಮ ಹತ್ರ ನೀರಿಲ್ಲ. ವಿ ಡೋಂಟ್ ಹ್ಯಾವ್ ದಟ್ ವಾಟರ್. ನಿಮಗೆ ಬೇಕು ಅನ್ಸಿದ್ರೆ ಬಂದು ಒಂದ್ಸರಿ ಚೆಕ್ ಮಾಡಬೇಕಾಗಿತ್ತು ಅಟ್ಲೀಸ್ಟ್ ಒಂದು ತಜ್ಞರ ಸಮಿತಿ. ಅದನ್ನು ಮೇಲುಸ್ತುವಾರಿ ಸಮಿತಿ ಮಾಡಿದ ಮೇಲೆ ನೀವು ಅದನ್ನು ಉಲ್ಲಂಘನೆ ಮಾಡ್ಕೊಂಡು ಅದರ ಮೇಲೆ ಸವಾರಿ ಮಾಡ್ಕೊಂಡು ನೀವು ತೀರ್ಪು ಕೊಡ್ತೀರಿ ಅನ್ನೋದಿದ್ರೆ ಕಾವೇರಿ ವಿಚಾರವನ್ನು ಬಗೆಹರಿಸೋದಕ್ಕೆ ಮೇಲುಸ್ತುವಾರಿ ಸಮಿತಿ ಯಾಕಬೇಕು? ಟ್ರಿಬ್ಯುನಲ್ ನ್ಯಾಯಮಂಡಳಿ ಯಾಕಬೇಕು? ಸುಪ್ರೀಂ ಕೋರ್ಟೇ ಮಾಡಿಬಿಡಿ ಎಲ್ಲ ಕೆಲಸನ. ಒರಿಸ್ಸಾ ಮತ್ತು ಛತ್ತೀಸ್ಗಢದ ಮಧ್ಯೆ ಒಂದು ನದಿ ವಿವಾದ ಬಂದಿದೆ. ಈಗ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡ್ಕೊಳ್ಳಿ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಒಂದು ನದಿ ವಿವಾದ ಬಂದಿದೆ. ಈಗ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡ್ಕೊಳ್ಳಿ. ನ್ಯಾಯಮಂಡಳಿ ಯಾಕಬೇಕು? ಮೇಲುಸ್ತುವಾರಿ ಸಮಿತಿಗಳು ಯಾಕಬೇಕು? ನಿಮಗೆ ಡಾಟಾ ಯಾಕಬೇಕು? ನಿಮ್ಮ ಮನಸ್ಸಿಗೆ ತೋಚಿದಂತೆ ಕೊಡೋದ್ರೆ ನೀವೇ ಕೊಟ್ಕೊಂಡೋಗಿ ಎಲ್ಲನೂ. ಇದೆಲ್ಲ ಯಾಕಬೇಕು ಕತೆ? ಯಾವ ಮೇಲುಸ್ತುವಾರಿ ಸಮಿತಿ ರಚನೆಯಾಗಿದೆಯೋ ಅದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ರಚನೆಯಾಗಿರುವುದು. ನಾವು ಮಾಡ್ಕೊಂಡಿರೋದಲ್ಲ, ಕೇಂದ್ರ ಸರ್ಕಾರ ಮಾಡಿದ್ದಲ್ಲ, ತಮಿಳುನಾಡಿನವ್ರು ಮಾಡಿದ್ದಲ್ಲ. ಅದು ಸುಪ್ರೀಂ ಕೋರ್ಟಿನ ಆದೇಶದ ರೀತಿಯಾಗಿರುವಂಥದ್ದು. ಅದರಲ್ಲಿ ಪರಿಣಿತರಿರ್ತಾರೆ, ಅವ್ರಿಗೆ ಅರ್ಥವಾಗತ್ತೆ ಈ ವಿಚಾರ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗಿ ನೀನು ಪರಿಸ್ಥಿತಿಯನ್ನು ತಿಳಿಗೊಳಿಸು ಅಥವಾ ತೀರ್ಮಾನ ಮಾಡ್ಕೋ ಅಂತ ಹೇಳಿದ್ದಂತ ಸುಪ್ರೀಂ ಕೋರ್ಟ್. ಈಗ ಅದನ್ನು ಕೇಳಿಸ್ಕೊಳ್ದೆ ಅವ್ರು 3 ಹೇಳಿದ್ರ ನಾನು 6 ಮಾಡ್ತೀನಿ ಅನ್ನೋದಿದ್ರೆ ನೀವು ಯಾರು? ಆರ್ ಯು ಎನ್ ಎಕ್ಸ್ಪರ್ಟ್? ಈಸ್ ದ ಜಡ್ಜ್ ಈಸ್ ಎನ್ ಎಕ್ಸ್ಪರ್ಟ್? ಹೂ ಈಸ್ ಈ ಅಂದರೆ ಅವ್ರ ಎಕ್ಸ್ಪರ್ಟ್ ಅವರು ಅಲ್ಲ. ಹಾಗಿದ್ರೆ ಯಾವುದ್ರಲ್ಲಿ ರಿಲೇ ಆಗ್ತೀರಿ ನೀವು? ಯಾವುದ ದಾಖಲೆ ಮೇಲೆ? ತಮಿಳ್ನಾಡು ಹೇಳಿದ್ದನ್ನೇ ಒಪ್ಕೊಳ್ಳೋದಾದ್ರೆ ಕರ್ನಾಟಕವನ್ನು ಯಾಕೆ ಪೆಟಿಷನರ್ ಮಾಡ್ತೀರಿ? ಸುಮ್ಮನೆ ಏಕಪ್ರಕಾರವಾಗಿ ಕೊಟ್ಬಿಡಿ. ಅವ್ರ ಕೆಲ ಅರ್ಜಿ ಬೆಳಗಿಸ್ಕೊಂಡು ವಾದನೇ ಬೇಡ. ವಾದ ಯಾಕೆ ಬೇಕದಕ್ಕೆ? ಬೇಡವೇ ಬೇಡ ನಿಮ್ಮ ವಾದ. ಕೊಡಿ ಇಲ್ಲಿ ತಮಿಳ್ನಾಡು ಅಂತ ಬೆಳಗ್ಗೆ ಸೈನ್ ಹಾಕ್ಬಿಟ್ಟು ಸೀಲ್ ಹೊಡೆದು ಕೊಟ್ಟೇ ಬಿಡಿ ಒಂದ್ ಕಡೆಗೆ. ವಾದ ಯಾಕೆ ಬೇಕದಕ್ಕೆ? ಇದೇನು ನ್ಯಾಯ? ಸರ್, ನಮ್ಮ ವಕೀಲರು ಹೇಳಿದ್ರಂತೆ ಸರ್, ನಾವಿಲ್ಲ ಕಾವೇರಿ ಮೇಲುಸ್ತುವಾರಿ ಸಮಿತಿಯಲ್ಲೇ ನಾವು ಇತ್ಯರ್ಥ ಮಾಡ್ಕೊಳ್ತೀವಿ, ನೀವು ಪದೇ ಪದೇ ಈ ತರ ಆದೇಶ ಕೊಡ್ಬೇಡ್ರಿ, ಈಗ ನೀವು ಯಾವುದೇ ತಾತ್ಕಾಲಿಕ ಆದೇಶ ಕೊಡ್ಬೇಡ್ರಿ, ನಾವು ಅಲ್ಲಿ ಬಗೆಹರಿಸ್ಕೊತೀವಿ. ಹಾಗಾಗಿ ಹೇಳಿದರೂ ಅವರು ಅದನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾದ ದಾರಿ ಏನು? ಮುಖ್ಯ ನ್ಯಾಯಮೂರ್ತಿಗಳ ಬಳಿಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಇಬ್ಬರು ನ್ಯಾಯಮೂರ್ತಿಗಳು ಪದೇ ಪದೇ ಈ ರೀತಿಯ ತೀರ್ಪುಗಳನ್ನು ಕೊಡ್ತಿರೋದ್ರಿಂದ ನಾವು ನ್ಯಾಯಮೂರ್ತಿಗಳ ಬಗ್ಗೆ ಯಾವುದೇ ಆರೋಪಗಳನ್ನು ಏನು ಮಾಡದೇ ಇದ್ದರೂ ಆ ಹಿನ್ನೆಲೆ ಮುನ್ನೆಲೆಗಳನ್ನು ನೋಡಿದಾಗ ನಮಗೆ ವಿಶ್ವಾಸ ಹೋದಂಗೆ ಕಾಣಿಸ್ತಾ ಇದೆ.
ವಿಶ್ವಾಸ ಹೋದಂಗೆ ಕಾಣಿಸಿದವರ ಬಳಿ ನ್ಯಾಯವನ್ನು ಕೇಳುವುದಾದರೂ ಏನು, ಪಡೆಯುವುದಾದರೂ ಏನು. ಹಾಗಾಗಿ ಒಬ್ಬ ಮುಖ್ಯ ನ್ಯಾಯಮೂರ್ತಿಯಾಗಿ ನೀವು ಮಧ್ಯಪ್ರವೇಶವನ್ನು ಮಾಡಬೇಕು. 2 ಜಡ್ಜೋ 3 ಜಡ್ಜೋ 4 ಜಡ್ಜ್ದೋ ಒಂದು ಪೀಠವನ್ನು ರಚನೆ ಮಾಡಬೇಕಾಗತ್ತೆ. ರಚನೆ ಮಾಡಿ ದಯವಿಟ್ಟು ನೀವು ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ಕೇಳಬೇಕು. ಒಂದು ವೇಳೆ ನ್ಯಾಯಮೂರ್ತಿಗಳು ಒಪ್ಪದಿದ್ದರೆ ಯಾಕೆ ನಾನು ಮಾಡಬೇಕು, ನಾನು ಯಾಕೆ ಮಧ್ಯಪ್ರವೇಶ ಮಾಡಲಿ ಇದಕ್ಕೆ ಅಂತೇನಾರು ಅಂದರೆ ಬಹಳ ಸರಳ. 2 ಕಾರಣ. ಒಂದು, ಯಾವ ಸುಪ್ರೀಂ ಕೋರ್ಟ್ ಮೇಲುಸ್ತುವಾರಿ ಸಮಿತಿಯಲ್ಲಿ ಇಂತಹವೆಲ್ಲ ಟೆಕ್ನಿಕಲ್ ತಾಂತ್ರಿಕವಾದ ಅಂಶಗಳು ಡಿಸೈಡ್ ಆಗಬೇಕು ಅಂತ ಹೇಳಿದ್ಯೋ ಅದನ್ನೇ ವೈಲೇಟ್ ಮಾಡ್ತಾರೆ ಇಬ್ಬರು ಇವರು. ನಂಬರ್ 2, ಸಂವಿಧಾನದ ಪ್ರಕಾರ ಜಲ ವಿವಾದಗಳನ್ನು ಬಗೆಹರಿಸುವಂತಹ ಜವಾಬ್ದಾರಿ ಸಂವಿಧಾನದ ಪ್ರಕಾರ ಇರುವುದು ಪಾರ್ಲಿಮೆಂಟ್ಗೆ ಮತ್ತು ನ್ಯಾಯಮಂಡಳಿಗಳಿಗೆ ಹೊರತು ಸುಪ್ರೀಂ ಕೋರ್ಟ್ಗೆ ಅಲ್ಲ ಅಂತ ಇದ್ದಾಗ ಇವರ ಅಧಿಕಾರವನ್ನು ತಮಗೆ ತಾವೇ ದತ್ತ ಮಾಡಿಕೊಂಡು ಈ ತೀರ್ಪನ್ನು ಕೊಡ್ತಾ ಇರೋದು ಇಟ್ಸ್ ಎನ್ ಅಲ್ಟ್ರಾ ವೈರಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದು ಒಕ್ಕೂಟ ವ್ಯವಸ್ಥೆ ಒಳಗಡೆ ಅಂತೇಳಿ. ಹಾಗಾಗಿ ದೇ ಶುಡ್ ನಾಟ್ ಹಿಯರ್ ದಿಸ್ ಅಂತ. ಮತ್ತು 3ನೇದು, ನಾವು ಇಲ್ಲಿಯವರೆಗೆ ಹೇಳದಿದ್ದರೂ ಈಗ ನಮ್ಮನ್ನು ಕಾಡುತ್ತಿದೆ ಒಂದು ಅನುಮಾನ, ಅವರ ಪೂರ್ವ ಇತಿಹಾಸದಲ್ಲಿ ಅವರು ನಡೆದುಕೊಂಡಿರುವಂತಹ ವಕೀಲಗಿರಿಯ ವಿಚಾರದಲ್ಲಿ. ಹೀಗಾಗಿ ನಮಗೆ ನ್ಯಾಯ ಬೇಕು ಅನ್ನೋದು ಒಂದು ಮಾರ್ಗ. ಅಪ್ಪಿತಪ್ಪಿ ಚೀಫ್ ಜಸ್ಟಿಸ್ ಒಪ್ಪಿದ್ರೆ ಕತೆ ಬೇರೆ, ಒಪ್ಪದೇ ಇದ್ದರೆ ಒಪ್ಪಲ್ಲ, ನಾನು ಮಧ್ಯಪ್ರವೇಶ ಮಾಡುವುದಿಲ್ಲ. ನನ್ನ ಸಹೋದ್ಯೋಗಿಗಳಿಬ್ಬರು ಕೊಟ್ಟಿರೋ ತೀರ್ಮಾನವನ್ನು ನಾನು ಈ ರೀತಿ ಮಧ್ಯಪ್ರವೇಶ ಮಾಡುವುದಾದರೆ ನಾಳೆ ಬೇರೆ ಎಲ್ಲ ಪ್ರಕರಣಗಳಲ್ಲಿ ಎಲ್ಲ ರಾಜ್ಯಗಳು ಇದೇ ರೀತಿಯ ಮನವಿಗಳನ್ನು ಹಿಡ್ಕೊಂಡು ಬಂದರೆ ನಾನೇನು ಮಾಡಬೇಕು? ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗಬೇಕು. ಒನ್ ಮಿನಿಟ್ ಈ ಪ್ರಶ್ನೆ ಎತ್ತುತ್ತಾರೆ. ನೀವು ಹೇಳೋದಷ್ಟು ಸುಲಭ ಅಲ್ಲ ಸರ್, ಅಂತಾರಾಜ್ಯ ಜಲ ವಿವಾದಗಳಲ್ಲಿ ಜಲ ವಿವಾದ ಅಲ್ಲ, ಇದೇ ಪ್ರೆಸಿಡೆಂಟ್ ಮಾಡ್ಕೊಂಡು ಬೇರೆಯವರು ಬಂದರೆ ನಾನೇನು ಮಾಡಲಿ? ನಾನು ಬರಲ್ಲ, ಇದಕ್ಕೆ ನಾನು ಬರಲ್ಲ, ನಾನು ಇದಕ್ಕೆ ಮಧ್ಯಪ್ರವೇಶ ಮಾಡಲ್ಲ ಅಂತಾರೆ ಇಟ್ಕೊಂಡು. ಆಲ್ ಈ ಹಂತದಲ್ಲಿ ನಮಗಿರುವ ಮಾರ್ಗ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯ ಬದುಕಬೇಕಾ, ಬಾಳಬೇಕಾ, ಇರಬೇಕಾ, ಸಾಯ್ಬೇಕಾ ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ನ ಕ್ರಿಯೇಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಬಿಕ್ಕಟ್ಟು ಅದೇನು ಅಂತಂದರೆ, ನರೇಂದ್ರ ಮೋದಿ ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕೆ ಕರ್ನಾಟಕ 18 MP ಗಳನ್ನು 17 ಕಳಿಸ್ಕೊಡ್ತಲ್ಲ, ಅವರು ಕರ್ನಾಟಕದ ಹಿತಕ್ಕೆಂದೇ ನಾವು ಕೂತಿದ್ದೀವಿ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಮತ್ತು ಪ್ರಾದೇಶಿಕ ಪಕ್ಷವಾಗಿ ನಾವು ಯಾವ ತ್ಯಾಗಕ್ಕೆ ಬೇಕಾದ್ರೂ ಸಜ್ಜಾಗಿದ್ದೀವಿ ಅಂತಾರಲ್ಲ JDSನವರು, 3 ಜನ ಏಕಕಾಲಕ್ಕೆ ರಾಜೀನಾಮೆಯನ್ನು ಹಾಕಬೇಕು ಕೆಳಕ್ಕೆ. ಒಂದು ಕಡೆ ಮುಖ್ಯಮಂತ್ರಿಗಳು ನೀರು ಬಿಡೋಕ್ಕಾಗಲ್ಲ, ಯು ಕ್ಯಾನ್ ಡಿಸ್ಮಿಸ್ ದಿ ಗೌರ್ಮೆಂಟ್, ಐ ಹ್ಯಾವ್ ನೋ ಆಪ್ಷನ್, ಐ ಆಮ್ ಸಾರಿ. ಇನ್ನೊಂದು ಕಡೆ ಈ MP ಗಳು, ಪರ್ಟಿಕ್ಯುಲರ್ಲಿ MP ಗಳು ಎಸ್ಕೇಪ್ ಹಾಕೂಡ್ದು ಈ ಸರಿ, ಅವ್ರು ರಾಜೀನಾಮೆ. ಒಂದು ಬಿಕ್ಕಟ್ಟಾದರೂ ಕ್ರಿಯೇಟ್ ಆಗಬೇಕು. ಅದೂ ಆಗಲ್ಲ, ಇದೂ ಆಗಲ್ಲ ಅಂದರೆ ಡ್ರಾಮಾ ಡ್ರಾಮಾ ಡ್ರಾಮಾ, ಕಂಪ್ಲೀಟ್ ಡ್ರಾಮಾ ಆಗುತ್ತೆ ಸಂವಿಧಾನದ ಬಿಕ್ಕಟ್ಟು. ಈ ಬಿಕ್ಕಟ್ಟು ಆದಾಗ ಪ್ರಧಾನಮಂತ್ರಿ ಮಧ್ಯಪ್ರವೇಶಕ್ಕೆ ಜಾಗನಾರು ಸಿಕ್ಕಬೇಕು. ಅದಿಲ್ಲದಿದ್ದರೂ ಪ್ರಧಾನಿ ಈಗ ಮಧ್ಯ ತಲೆ ಹಾಕಬೇಕು. ಕಾರಣ, ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಅವ್ರ ಹತ್ರ ನೀರೇ ಇಲ್ಲ ಅಂತ ಮೇಲುಸ್ತುವಾರಿ ಸಮಿತಿ ಹೇಳಿದ್ಮೇಲೆ ನೀವು ಈ ರೀತಿ ತೀರ್ಪು ಕೊಟ್ಟರೆ ನಾವು ಹೇಗೆ ಕೆಲಸ ಮಾಡಿಸ್ಬೇಕು ಅನ್ನೋದನ್ನು ಒಂದು ಮಧ್ಯಪ್ರದೇಶವನ್ನು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿನೇ ಹೋಗಿ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ಹೇಳಬೇಕು ಅಂತ ಅಲ್ಲ ಹೇಳ್ತಿರೋದು, ಕೇಂದ್ರ ಸರ್ಕಾರ ಮಸ್ಟ್ ಗೋ ಆನ್ ಅಪೀಲ್. ನಾವಲ್ಲ ಅಪೀಲ್ ಹೋಗಬೇಕಾಗಿರೋದು, ಕೇಂದ್ರ ಸರ್ಕಾರ ಅಪೀಲ್ ಹೋಗಬೇಕು ಈ ಇಬ್ಬರ ಮೇಲೆ. ಕಾರಣ, ನಿಮ್ಮ ಸಮಿತಿ ಅದು ನನ್ನ ಸಮಿತಿ ಅಲ್ಲ. ಮೇಲುಸ್ತುವಾರಿ ಸಮಿತಿ ಕೇಂದ್ರ ಸರ್ಕಾರದ ಸಮಿತಿ, ಅದು ನನ್ನ ಸಮಿತಿ ಅಲ್ಲ. ಕಪಾಳಕ್ಕೆ ಇವತ್ತು ಏಟು ಬಿದ್ದಿದ್ದು ನಿಮಗೆ, ನನಗಲ್ಲ. ನನಗೆ ಬಿದ್ದು ಕಿತ್ಕೊಂಡೋಯ್ತು ಚರ್ಮ, ನಿಮಗೆ ಬರೇ ಬೀಳ್ಲಿಲ್ವೇನು ಕೆನ್ನೆಗೆ? ಅಲ್ಲಿರೋರೆಲ್ಲ ವೇಸ್ಟ್ ಅನ್ನೋ ತರ. ಹಾಗಾದ್ರೆ ಮೇಲುಸ್ತುವಾರಿ ಸಮಿತಿಯ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಯು ಗೋ ಆನ್ ಅಪೀಲ್. ನಾವಷ್ಟೇ ಅಲ್ಲ, ನೀವು ಹೋಗಿ ಅಪೀಲು. ಕೇಂದ್ರ ಸರ್ಕಾರದವರು ಮೇಲುಸ್ತುವಾರಿ ಸಮಿತಿಯನ್ನ ಹೇಗೆ ಉಲ್ಲಂಘನೆ ಮಾಡಿ ಜಡ್ಜ್ಮೆಂಟ್ ಕೊಡ್ತೀರಿ ಈ ತರ ಅಂತ ನಾವೇ ಪಾರ್ಟಿ ಮಾಡಿ ಹಾಕ್ಬಿಟ್ರೆ ಸರ್? ಕೇಳಿ ನೋಡೋಣ. ದಟ್ ಈಸ್ ವಾಟ್ ವಿ ಶುಡ್ ಡೂ. ಇಲ್ವಾ? ಇದು ಯಾವುದು ಆಗಲ್ಲ ಅನ್ಸತ್ತಾ? ಯಾವುದು ಆಗಲ್ವಾ? ನೀರನ್ನು ಬಿಟ್ಬಿಡಿ. ಎಲ್ಲಿಗೆ? ತಮಿಳ್ನಾಡಿಗೆ. ಪಂಪ್ ಹಾಕಿಬಿಟ್ಟು ಡೆಡ್ ಸ್ಟೋರೇಜ್ ಇದೆಯಲ್ಲ ಅದನ್ನು ಬಿಡಿ. ಬೆಂಗಳೂರಿಗೆ ಪಕ್ಕ 6 ತಿಂಗಳು ನೀರು ಸಿಕ್ಕದಂಗೆ ಬಂದ್ ಮಾಡಿ. ಒಂದು 500 ಹೆಣಗಳು ರಸ್ತೆಯಲ್ಲಿ ಬೀಳಲಿ, ಅವು ವಾಸನೆ ಬರಲಿ, ಸಾಂಕ್ರಾಮಿಕ ರೋಗಗಳು ಹಬ್ಬಲಿ, ಪ್ರಪಂಚಾದ್ಯಂತ ಸುದ್ದಿ ಆಗಲಿ. ಇರ್ರೆಸ್ಪಾನ್ಸಿಬಲ್ ಜಡ್ಜ್ಮೆಂಟ್ಗಳು ಆತಂದ್ರೆ ನ್ಯಾಯಾಲಯಗಳಲ್ಲಿ ಬಿಹೇವ್ ಆದರೆ ಮತ್ತು ಕೇಂದ್ರ ಸರ್ಕಾರಗಳಿದ್ದರೆ ಏನಾಗುತ್ತೆ ಒಂದು ರಾಜ್ಯದಲ್ಲಿ ನೀರಿಲ್ದಿದ್ದಾಗ ಅಂತ ಗೊತ್ತಾಗಲಿ. ಅದಾದರೂ ಆಗಲಿ. ನಮ್ಮ ಹೆಣಗಳನ್ನೇ ನೋಡಿ ನಿಮಗೆ ಅದ್ರ ತೃಪ್ತಿ ಕೊಡೋದಾದರೆ ಬಂದ್ ಮಾಡಿಬಿಡಿ, ಕೊಟ್ಬಿಡಿ. ಹೇಳ್ತೀನಿ, ಎಲ್ಲ ಕೊಟ್ಬಿಡಿ. ಬೆಂಗಳೂರಿಗೆ ಬಂದಾಗಲಿ ನೀರು, ಸಾಯ್ಲಿ ಜನ. ಆಗೇನು ಮಾಡ್ತೀರಿ ಬೆಂಗಳೂರಿನ ಜನ ನೋಡೋಣ.
ಬೆಂಗಳೂರಿನ ಜನ ಅಂದರೆ ಎಲ್ಲ ಉತ್ತರ ದಕ್ಷಿಣ ಭಾರತ ಎಲ್ಲ ಕಡೆ ಅವರು ಸೇರಿದಂಗೆ. ಇದಲ್ಲದೆ ಇದ್ದರೆ ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರದ ಅಧಿಕಾರ ಏನು ಒಕ್ಕೂಟ ವ್ಯವಸ್ಥೆ ಒಳಗಡೆ? ಪೋಸ್ಟ್ ಮಾಸ್ಟರ್ ಕೆಲಸ ಏನು? ಮೀಟಿಂಗ್ ಕರೆದು ಕಾಪಿ ಹಾಕ್ಸೋ ಕೆಲಸ ಏನು ನಿಮ್ಮದು? ನಿಮಗೊಂದು ಪಾತ್ರ ಇಲ್ಲವೇನು ಒಕ್ಕೂಟ ವ್ಯವಸ್ಥೆಯಲ್ಲಿ? ಆ ಅಧಿಕಾರ ಏನು ಅನ್ನೋದನ್ನು ತೋರಿಸಿ ಕೇಂದ್ರ ಸರ್ಕಾರದವ್ರು ಇವತ್ತು. ಅದಿಲ್ಲ ಅಂತಂದರೆ ಕರ್ನಾಟಕದ ಕತೆ ಮುಗೀತು, ನಿರ್ವಹಣಾ ಮಂಡಳಿಯೂ ಸೇರಿತಂತೆ. ಲಾಸ್ಟ್ಲಿ ಕಾಂಗ್ರೆಸ್ BJPಯವರ ಮೇಲಾಟಕ್ಕೋ BJP ಕಾಂಗ್ರೆಸ್ನವರ ಮೇಲಾಟಕ್ಕೋ ನಿಮ್ಮಿಬ್ಬರ ಮಧ್ಯೆ ಕೂದಲುಗಳನ್ನು ಸೀಳುತ್ತಾ ವಾದಗಳನ್ನು ಮಂಡಿಸುತ್ತಾ ನೀವು ಮುಂದೆ ಸಾಗೋದಾದರೆ, ಅದನ್ನು ಕರ್ನಾಟಕದ ಜನ ನೀವು ಒಪ್ಕೊಳ್ಳೋದೇ ಆದರೆ ನಿಮ್ಮಂತಹ ಮೂರ್ಖರು, ನಮ್ಮಂತಹ ಶತಪೆದ್ದರು ಮತ್ತು ನಮ್ಮಂತಹ ಕಂತ್ರಿಗಳು ಇನ್ನು ವರ್ಲ್ಡಲ್ಲೇ ಸಿಕ್ಕಲ್ಲ. ನೀವು ಇವತ್ತೇನಾದರೂ ಇದನ್ನು ಡ್ರಾಮಾ ಮೂಲಕ ಮಾಡಿದ್ರೆ ಅದು ನಿಮ್ಮ ಅಮ್ಮಂಗೆ ಮಾಡಿದ ಮೋಸ ಅಂತ ಜ್ಞಾಪಕ ಇಟ್ಕೊಳ್ಳಿ. ಜನಕ್ಕಲ್ಲ, ನಿಮ್ಮ ಅಮ್ಮಂಗೆ ಮಾಡಿದ ಮೋಸ ಅದು. ಅಷ್ಟು ಮಾತ್ರ ಹೇಳಬಲ್ಲೆ. ನೋಡೋಣ, ಲೆಟ್ ಅಸ್ ಸಿ ಏನು ಮಾಡ್ತಾರೆ. ಆಲ್ ರೈಟ್, ಎಸ್. ಅಲ್ಲ ಸರ್, ಈಗ ಈ ಕಾವೇರಿ ಆದರೆ ಬರೀ ವೈಲೆನ್ಸ್ ಆದ್ರೆ ಪ್ರಯೋಜನ ಇಲ್ಲ. ಇದರಿಂದ ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು ಪೊಲಿಟಿಕಲಿನೇ ಹೊರತು, ಮತ್ತು ಪ್ರೆಷರ್ ಹಾಕ್ಕೋಬೇಕೇ ಹೊರತು ವೈಲೆನ್ಸ್ ಆದರೆ ಯಾವ ಪ್ರಯೋಜನವೂ ಇಲ್ಲ. ಇದರಲ್ಲಿ ಏನಾಗುತ್ತೆ ವೈಲೆನ್ಸ್ ಆದರೆ? ಲಲಿತ್ ಮತ್ತು ಮಿಶ್ರಾ ಅವರು ವೈಲೆನ್ಸನ್ನು ಕೇಳ್ತಾರಿಯೇ? ಏನೂ ಕೇಳಲ್ಲ ಅವರು. ಇನ್ನೊಂದು ಸರಿ ಅರ್ಜಿ ತೊಗೊಂಡು ಲಾ ಆ್ಯಂಡ್ ಆರ್ಡರ್ ಈಸ್ ಯುವರ್ ಪ್ರಾಬ್ಲಮ್, ಮೇಂಟೈನ್ ಇಟ್ ಅಂತಂತಾರೆ ಅಷ್ಟೇ. ಹೊಡ್ಸ್ಕೊಳ್ಳೋದು ನಂಬ್ತಾನೆ ಅಂಥದ್ದು ಯಾವುದು ಪ್ರಶ್ನೆ. ಜನಶಕ್ತಿ ಅನ್ನೋದಿದ್ದರೆ ಇವತ್ತು ಆ ಜನಶಕ್ತಿ ಎಂಪಿಗಳು ಮತ್ತು ಶಾಸಕರದನ್ನು ರಾಜೀನಾಮೆಯನ್ನು ಅಂತಿಮವಾಗಿ ಪಡೆಯಬೇಕಾದ ಸಂದರ್ಭದಲ್ಲಿ ಈಗ ಪಡೆದ 2 ದಿನದಲ್ಲೋ 3 ದಿನದಲ್ಲೋ ಇತ್ತ ರಾಜ್ಯ ಸರ್ಕಾರ ಸಾಧ್ಯವಿಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ಆದೇಶವನ್ನು ಅಂತ ಹೇಳೋದ್ರ ಮೂಲಕ ಒಂದು ಸಂದಿಗ್ಧತೆಯನ್ನು ತರದೇ ಇದ್ದರೆ ಎಲ್ಲವೂ 3-4 ದಿನದಲ್ಲಿ ನೀರು ಹರಿದು ಹೋದಂತೆಯೇ ನಮ್ಮ ಆಕ್ರೋಶ, ಕೋಪ, ತಾಪ, ಸಂಕಟ, ದುಃಖ, ದುಮ್ಮಾನ ಎಲ್ಲ ಹರಿದು ಹೋಗಿಬಿಡುತ್ತೆ. ಮಲಕೋತೀವಿ ಭದ್ರವಾಗಿ. ಮಲಗೋ ಕನ್ನಡಿಗ ಅಷ್ಟೇ. ಮುಂದೆ ಕೇಳಿ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ನಾವು ಹೇಳೋಕ್ಕಾಗಲ್ಲ. ಆದರೆ ಹೇಳ್ತಾನೇ ಇರ್ತೀವಿ ಇನ್ನೂ ಒಂದು 3-4 ದಿನ. ಒಂದಿಷ್ಟು ಪ್ರತಿಭಟನೆಗಳು ಅಲ್ಲಲ್ಲಿ ನಡೀತಾ ಇದೆ. ಮಂಡ್ಯ, ಮೈಸೂರು ಭಾಗದಲ್ಲಿ ಒಂದು ಕಡೆ ಸಣ್ಣ ಪುಟ್ಟ ಪ್ರತಿಭಟನೆಗಳು ಇವೆಲ್ಲ ನಡೀತಾ ಇದೆ. ಹೇಮಾವತಿ ಪ್ರದೇಶದಲ್ಲೂ ಆಗ್ತಾ ಇದೆ. ಅವ್ರಿಗೂ ಜ್ಞಾಪಕ ಇಟ್ಕೋಬೇಕು, ಅವ್ರಿಗೂ ಈಗ ಡ್ಯಾಮು ಕಂಟ್ರೋಲಿಗೆ ಬರುತ್ತೆ ಅವ್ರಿಗೇನೇನೇ. ಇನ್ನು ಉಳಿದಂತೆ ಮೆಟ್ಟೂರಿನಲ್ಲಿ 87 ಅಡಿ ನೀರಿದೆ. ಆದರೂ ಅವ್ರಿಗೆ ನೀರು ಬೇಕು ಬೆಳೆಗೆ, ಪಾಪ ಅವ್ರಿಗೆ ಸಾಲ್ತಾ ಇಲ್ಲವಂತೆ. ಅವ್ರಿಗೆ 87 ಅಡಿ ನೀರಿದೆ ಮೆಟ್ಟೂರಿನಲ್ಲಿ, ನೆನಪಿಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಬೆಳೆಗೋಸ್ಕರ ಇಟ್ಕೊಂಡಿರೋಂತಹ ಪರಿಸ್ಥಿತಿ ಇದು. ಅದನ್ನು ಬಿಟ್ಟರೆ ಇನ್ನು ನಾನು ಹೆಡ್ಲೈನ್ಸಲ್ಲಿ ತೊಗೊಂಡಿದ್ದಂಥದ್ದು ಜಾರ್ಜ್ನ ವಾಪಸ್ ದಿಸ್ ಇಸ್ ಏನು ಅನ್ಫೇರ್, ಇದು ಸುಮ್ಮನೆ ಇಶ್ಯೂನೇ ಅಲ್ಲ ಇವತ್ತು ಮಾತನಾಡೋಕ್ಕೆ. ನಾಚಿಗೆಟ್ಟವ್ರು ಯಾರು ಇದನ್ನೆಲ್ಲ ಮಾತಾಡ್ತಾರೆ ಅಷ್ಟೇನೇನು, ಕಾಯಕ್ಕಾಗದೇ ಇದ್ದವಂಥವ್ರು. ಆಲ್ ರೈಟ್. ಸ್ಮಾರ್ಟ್ ಸಿಟಿ ಬೇರೆ ಕೊಡ್ತಾರಂತೆ ಕೇಂದ್ರ ಸರ್ಕಾರದವರು. ಯಾವ ಸ್ಮಾರ್ಟು? ವಿಷವನ್ನು ಉತ್ಪಾದನೆ ಮಾಡುವ ಒಂದು ಕಾರ್ಖಾನೆಯನ್ನು ಕರ್ನಾಟಕಕ್ಕೆ ದಯಪಾಲಿಸಿದ್ರೆ ನರೇಂದ್ರ ಮೋದಿಯವರು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟಿಂದ ನಮಗೆ ಭಾಳ ಸಂತೋಷ ಆಗ್ಬೋದು ಅನಿಸುತ್ತೆ. ಅತ್ತ ಮೇಡಮ್ ಅವರು ಒಂದಷ್ಟೇನೋ ಟ್ವಿಟ್ಟರ್ ಪಟ್ಟರೆಲ್ಲ ಹಾಕ್ಕೊಂಡಿದ್ದಾರೆ. ರಮ್ಯಾ ಅವರು, ಅವ್ರಿಗೆ ಬೇರೆ ಕೆಲಸವಿಲ್ಲ ಅಂತ ಕಾಣುತ್ತೆ. ಆಮೇಲೆ ಮಾಳವಿಕಾ ಅವರು ತಮ್ಮದು ಯಾವುದೋ ಸೀರಿಯಲ್ ಡಬ್ಬಾಗಿ ಜಯಾ TV ಬರ್ತಿದೆ, ಎಲ್ಲ ನೋಡಿ ಅಂತ ಪಾಪ ಹಾಕಿದ್ರಂತೆ. ಅದೇನು ಸೆನ್ಸಿಟಿವಿಟಿ ಇಲ್ಲವೋ ಅಥವಾ ಜಾಸ್ತಿ ಇದೆಯೋ ಅಥವಾ ಇನ್ನೊಬ್ರಿಗೆ ಹೇಳ್ತಾರೋ, ದೇವರೇ ಕಾಪಾಡಬೇಕು ಇವ್ರನ್ನೆಲ್ಲ. ಆಲ್ ರೈಟ್. ಇವತ್ತಿನ ಬೆಂಗಳೂರು ಟುಡೇಯನ್ನು ನಾವೇ ಕೈಗೆತ್ಕೊಂಡಿದ್ದ ಪರಿಣಾಮ ಆ ಸಮಯವನ್ನು ಚಿನ್ನದ ರೇಟನ್ನು ನೋಡಬೇಕು. 10 ಗ್ರಾಮ್ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 31,600 ರೂಪಾಯಿ ಇದ್ದರೆ ಆಭರಣ ಚಿನ್ನದ ಬೆಲೆ 29,290 ಹಾಗೂ ಬೆಳ್ಳಿ ಕೆಜಿಗೆ 45,900 ರೂಪಾಯಿ. ರಾಜಕುರು ಶ್ರೀರಾಮ ಜ್ಯುವೆಲರ್ಸ್, ಮಾರುತಿ ಮಂದಿರ, ಎದುರು, ವಿಜಯನಗರ, ಬೆಂಗಳೂರು. ಕಾವೇರಿಗಾಗಿ ಜಯ ಖ್ಯಾತೆ ತೆಗೆದಾಗ ನಾನು ಹೇಳ್ತಾ ಇದ್ದೆ, ಇದು ನೀರಿಗಾಗಿ ತೆಗೆದಿರುವ ಖ್ಯಾತೆ ಅಲ್ಲ, ಡ್ಯಾಮಿನ ವಶಪಡಿಸಿಕೊಳ್ಳಲು ನಡೆಸಿರುವ ಹುನ್ನಾರ ಇದು. ಕಾವೇರಿ ಬೋರ್ಡ್ ಅದೇ ಇವತ್ತು ಸತ್ಯವಾಗ್ತಾ ಇದೆ. ನಮ್ಮ ಡ್ಯಾಮು ನಮ್ಮ ಕೈಯಲ್ಲಿರುತ್ತೋ ಇನ್ನೊಬ್ಬರಿಗೆ ಬಳುವಳಿಯಾಗಿ ಜಹಾಗೀರನ್ನು ಕೊಡ್ತೀವೋ ದಾನ ಮಾಡ್ತೀವೋ ನನಗಂತೂ ಗೊತ್ತಿಲ್ಲ. ಲೆಟಸ್ ಸಿ ಇನ್ನೇನೇನಾಗತ್ತೆ ಅಂತ. ಇವತ್ತಿನ ಬಿಗ್ ಬುಲೆಟಿನನ್ನಂತೂ ಮುಗಿಸ್ತಾ ಇದ್ದೀವಿ. ಆದರೆ ಹೋಗುವುದಕ್ಕೆ ಮೊದಲು ಒಂದು ನಿಜ, ಈ ವಿಚಾರದಲ್ಲೂ ಮೋದಿ, ಮನಮೋಹನ ಸಿಂಹ ಅಥವಾ ಸೋನಿಯಾ ಗಾಂಧಿ ಈ ರಾಜಕಾರಣನ ಬಿಟ್ಟು ಮುಂದಕ್ಕೆ ಹೋಗದೇ ಇದ್ದರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ ಅಷ್ಟೇ. ಆಲ್ ರೈಟ್, ಲೆಟ್ ಅಸ್ ಎಂಡ್ ಇಟ್ ಇವತ್ತಿನ ದಿನಕ್ಕೆ.